ವಂದನೆಗಳು ಆಂಟಿ. ಆತ್ಮೀಯರೆಲ್ಲರಿಗೂ ಯೇಸುಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ಪ್ರೀತಿಯ ವಂದನೆಗಳನ್ನು ತಿಳಿಸಿಕೊಳ್ಳುತ್ತಿದ್ದೇನೆ. ಚಿಕ್ಕ ಪ್ರಾರ್ಥನೆಯನ್ನು ಮಾಡಿ ಇವತ್ತಿನ ಅಂಶವನ್ನು ಶುರು ಮಾಡಿಕೊಳ್ಳೋಣ ಪ್ರಿಯರೇ. ಕಣ್ಣುಗಳನ್ನು ಮುಚ್ಚುವುದಾದರೆ ನಾವು ಪ್ರಾರ್ಥನೆ ಮಾಡಿಕೊಂಡು ಶುರು ಮಾಡಿಕೊಳ್ಳೋಣ. ಪರಿಶುದ್ಧರು, ಮಹೋನ್ನತರು, ಮಹಾಪರಿಶುದ್ಧನಾದ ತಂದೆಯಾದ ದೇವರೇ, ಈ ಉನ್ನತವಾದ ಸಮಯವನ್ನು ಕೊಟ್ಟು ಮುಂಜಾನೆ ವೇಳೆಯಲ್ಲಿ ನಿನ್ನ ಒಂದು ಪಾದ ಸಮ್ಮುಖಕ್ಕೆ ನಾವೆಲ್ಲರೂ ಕೂಡಿ ಬರುವುದಕ್ಕೆ ನೀವು ಸಹಾಯ ಮಾಡಿಕೊಟ್ಟದಕ್ಕಾಗಿ ನಿಮಗೆ ವಂದನೆಗಳು, ಸ್ತೋತ್ರಗಳನ್ನು ತಿಳಿಸ್ತಾ ಇದ್ದೇನೆ ತಂದೆ. ಈ ಸಮಯದಲ್ಲಿಯೂ ತಂದೆ, ನಾವು ನಿಮ್ಮ ಒಂದು ಅಪ್ಪ ಉನ್ನತವಾದಂತಹ ನೀವು ಬರೆಸದಂತಹ ಜ್ಞಾನವನ್ನ ನಾವು ಆಲೋಚನೆ ಮಾಡ್ಲಿಕ್ಕೆ ಹೋಗುವಾಗ ಅಪ್ಪ ನಿಮ್ಮ ವಾಕ್ಯಗಳನ್ನ ಪರಿಶೋಧಿಸುವಂತಹ ನಾವುಗಳು ಸಹ ತಂದೆ ವಾಕ್ಯಗಳನ್ನ ತಿಳಿದುಕೊಂಡವರಾಗಿ ಅದನ್ನ ಗ್ರಹಿಸಿಕೊಂಡವರಾಗಿ ಸರಿಯಾದ ರೀತಿ ವಾಕ್ಯಕ್ಕೆ ಒಳಪಟ್ಟು ನಡೆದುಕೊಳ್ಳುವ ರೀತಿ ಬೇಕಾದಂತಹ ನಮಗೆ ನಿಮ್ಮ ಪವಿತ್ರಾತ್ಮರ ಸಹಾಯವನ್ನ ಮಾರ್ಗದರ್ಶನವನ್ನ ನೀವು ಅನುಗ್ರಹಿಸಿ ಹೇಳುವಂತ ನನಗೂ ಕೇಳುವಂತ ನಿಮ್ಮ ಮಕ್ಕಳಿಗೂ ಅಪ್ಪ ನಿನ್ನ ಒಂದು ಸಾತ್ವಿಕತೆಯಲ್ಲಿ ಜ್ಞಾನದಲ್ಲಿ ನಿನ್ನ ಒಂದು ಕೃಪೆಯಲ್ಲಿ ಒಬ್ಬೊಬ್ಬರನ್ನು ನಡೆಸಿ ಆಶೀರ್ವದಿಸಿ ಅಪ್ಪ ನೀವು ಅನಾರೋಗ್ಯದಲ್ಲಿ ಬಳಲುವಂತಹ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಕಾರ್ಯವನ್ನ ಅವರ ಜೀವಿತಗಳಲ್ಲಿ ನೀನು ಮಾಡಿಕೊಟ್ಟಿದ್ದೀರಿ, ನಿನಗೆ ವಂದನೆಗಳು. ಇನ್ನು ಅನೇಕರು ತಂದೆ ಯಾರೆಲ್ಲರೂ ಸಹ ಇನ್ನ ಬಾಧೆಯಲ್ಲಿಯೂ ಅನಾರೋಗ್ಯದಲ್ಲಿಯೂ ಚಿಂತಕ್ರಾಂತರಾಗಿದ್ದಾರೋ ಅವರ ಪರಿಸ್ಥಿತಿಗಳಲ್ಲಿ ಜೊತೆಗಿದ್ದು ನೀವೇ ಅವರನ್ನ ಸಂತೈಸಿ ಅವರನ್ನ ಗುಣಪಡಿಸಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ತೇನೆ. ಮತ್ತು ಗೂಗಲ್ ಮೀಟ್ ನನ್ನ ತಂದೆ ದ್ವಾರ ಮಾತನಾಡುವಂತಹ ಎಲ್ಲಾ ನಿಮ್ಮ ಮಕ್ಕಳನ್ನ ಸಹ ಸೇವಕರುಗಳನ್ನ ತಂದೆ ನೆನಪು ಮಾಡಿಕೊಳ್ತೇನೆ. ಅವರನ್ನು ಅವರ ಕುಟುಂಬವನ್ನ ನೀನ್ ತಾನೇ ಒಳ್ಳೆಯ ರೀತಿಯಲ್ಲಿ ಆಶೀರ್ವದಿಸಿ ಒಳ್ಳೆಯ ಆರೋಗ್ಯವನ್ನ ಅವರಿಗೆ ದಯಪಾಲಿಸಿ ಅನುಗ್ರಹಿಸಿ ತಂದೆ. ಮತ್ತು ಗೂಗಲ್ ಮೀಟನ ಪ್ರತಿನಿತ್ಯವೂ ತಂದೆ ಜಾಗರೂಕರಾಗಿ ಅಪ್ಪ ಒಳ್ಳೆ ರೀತಿಯಿಂದ ನಡೆಸಿಕೊಂಡು ಬರ್ತಿರುವಂತಹ ನಿಮ್ಮ ಮಗಳನ್ನ ಮತ್ತು ದೀಕ್ಷಿತನ ನೆನೆಸಿ ಪ್ರಾರ್ಥಿಸ್ತೇನೆ. ಅವರಿಗೂ ಸಹ ಬರ್ಲಿಕ್ಕಿರುವಂತಹ ಪರಲೋಕದ ಉನ್ನತವಾದಂತಹ ಅಪ್ಪ ನಿನ್ನ ಒಂದು ಆತ್ಮ ಪ್ರಕಾರವಾದಂತಹ ಆಶೀರ್ವಾದಗಳನ್ನ ಫಲವನ್ನ ತಪ್ಪದೆ ಅನುಗ್ರಹಿಸಿ. ವಾಕ್ಯ ಧ್ಯಾನಕ್ಕೆ ನಾವು ಹೋಗುವಾಗಲೂ ತಂದೆಯೇ ನಮ್ಮ ಜೊತೆಗಿದ್ದು ನಡೆಸಿಕೊಡಿ. ಆದಿಯಿಂದ ಅಂತ್ಯದವರೆಗೆ ನೀವೇ ಮುಖ್ಯಸ್ಥರಾಗಿ ನಮ್ಮನ್ನ ನಡೆಸಬೇಕಾಗಿ ಪ್ರಾರ್ಥಿಸ್ತಾ ಎಲ್ಲವನ್ನು ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ಳುತ್ತೇನೆ ತಂದೆ, ಆಮೇಲೆ. ಆತ್ಮೀಯರೆಲ್ಲರಿಗೂ ಮತ್ತೊಮ್ಮೆ ಯೇಸು ಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ಪ್ರೀತಿಯ ವಂದನೆಗಳನ್ನ ತಿಳಿಸ್ತಾ ಇದ್ದೇನೆ ಪ್ರಿಯರೇ. ಇವತ್ತಿನ ಒಂದು ಒಳ್ಳೆಯ ಅಂಶವನ್ನ ನಾವು ನೋಡ್ಲಿಕ್ಕಿದ್ದೇವೆ. ನಾವೆಲ್ಲ ಆದಷ್ಟು ಜಾಗರೂಕತೆಯಿಂದ ವಾಕ್ಯಕ್ಕೆ ಲಕ್ಷ್ಯ ಕೊಟ್ಟು ನಮ್ಮ ಒಂದು ಎಲ್ಲಾ ಚಿಂತೆಗಳನ್ನ ಎಲ್ಲಾ ಆಲೋಚನೆಗಳನ್ನ ಬಿಟ್ಟು ಕೆಲವು ಸಮಯ ದೇವರ ಒಂದು ವಾಕ್ಯ ಧ್ಯಾನಕ್ಕೆ ನಾವು ಹೋಗುತ್ತಿದ್ದೇವೆ. ವಾಕ್ಯ ಧ್ಯಾನವನ್ನ ಮಾಡುವಾಗಲೂ ಅಥವಾ ವಾಕ್ಯವನ್ನ ಪರಿಶೋಧಿಸುವಾಗಲೂ ನಾವೆಲ್ಲ ಎಚ್ಚರದಿಂದ ಇದ್ದು ವಾಕ್ಯವು ನಮ್ಗೆ ಏನನ್ನ ತಿಳಿಸ್ತಾ ಇದೆ, ದೇವರು ಈ ವಾಕ್ಯದಲ್ಲಿ ಅವರ ಒಂದು ಜ್ಞಾನವನ್ನ ನಮಗೆ ಯಾವ ರೀತಿಯಾಗಿ ಬರೆಸಿಕೊಟ್ಟಿದ್ದಾರೆ, ಯಾವ ಆಂಗಲ್ಸ್ ನಲ್ಲಿ ನಾವು ನೋಡ್ತಾ ಇರುವಂತಹ ನಮ್ಮ ಸುತ್ತಮುತ್ತಲಿರುವಂತಹ ನಮ್ಮ ದೈನಂದಿನ ಕೃತ್ಯಗಳಲ್ಲಿ ದೇವರು ಅಡಗಿಸಿ ಇಟ್ಟಿರುವಂತಹ ಅನೇಕ ಅವರ ಜ್ಞಾನಗಳು, ಅವರ ಒಂದು ಲಕ್ಷಣಗಳು ನಮಗೆ ಎಷ್ಟು ಒಳ್ಳೆ ರೀತಿ ಕಂಡು ಬರುತ್ತದೆ. ಪ್ರಕೃತಿ ನಮಗೆ ಅದನ್ನ ಯಾವ ರೀತಿಯಲ್ಲಿ ಅದ್ಭುತ ರೀತಿಯಲ್ಲಿ ನಮಗೆ ಅದು ತಿಳಿಸಿಕೊಟ್ಟು ಬರ್ತಾ ಇದ್ದರೂ ಆಧುನಿಕ ಜಗತ್ತು ಅದನ್ನ ಗ್ರಹಿಸದೆ ಹೋಗ್ತಾ ಇದೆ, ಅಥವಾ ಆಧುನಿಕ ವಿಜ್ಞಾನ ಸಂಸ್ಥೆಗಳು ಅಥವಾ ವಿಜ್ಞಾನದ ಸಮಾಜವು ಅದನ್ನ ಗ್ರಹಿಸಲಾರದೆ ಹೋಗುತ್ತಿವೆ. ನಾವಾದರೂ ಪ್ರಕೃತಿಯು ಅದು ಗರ್ಜಿಸುತ್ತಿದೆ, ದೇವರ ಮಹಿಮೆ ಎಷ್ಟು ಉನ್ನತವಾಗಿದೆ ಎಂಬುದಾಗಿ ಪ್ರಕೃತಿಯೇ ನಮಗೆ ಅದನ್ನ ತಿಳಿಸುತ್ತಿರುವಾಗ ಅದನ್ನ ತಿಳಿದುಕೊಳ್ಳಲಾರದ ಮೂಢರಾಗಿ ನಾವಿರದೆ ಒಳ್ಳೆ ರೀತಿಯ ಜಾಣ್ಮೆಯಿಂದ ನಾವು ಪ್ರಕೃತಿ ನಮಗೆ ಏನು ಹೇಳಕ್ಕೆ ಹೊರಡ್ತಾ ಇದೆ, ನಾವು ನೋಡುವಂತಹ ನಮ್ಮ ಸುತ್ತಲಿರುವಂತಹ ಗಿಡ ಮರ ಪಕ್ಷಿ ಪ್ರಾಣಿಗಳು ಪರ್ವತಗಳು ಸಮುದ್ರವು ನಮಗೆ ದೇವರ ಸಾರ್ವಭೌಮತೆಯನ್ನ ಕುರಿತು ತಿಳಿಸುತ್ತಿರುವಂತಹ ಅಪರಿಮಿತವಾದ ಜ್ಞಾನವನ್ನ ಲಕ್ಷಿಸಿ ಆದರೂ ನಮ್ಮ ಜೀವಿತಗಳಲ್ಲಿ ಏನಾದರೂ ದೇವರಿಗೆ ವಿರೋಧವಾದಂತಹ ಬದುಕನ್ನ ನಾವೇನಾದ್ರೂ ಜೀವಿಸ್ತಿದ್ದೇವಾ, ಅಥವಾ ದೇವರಿಗೆ ಇಷ್ಟ ಇಲ್ಲದ ಕಾರ್ಯಗಳು ನಮ್ಮಲ್ಲಿ ಏನಾದ್ರೂ ಇದೆಯಾ, ಅಥವಾ ದೇವರ ಒಂದು ಗುಣಲಕ್ಷಣವನ್ನ ಕಾಣದೆ ಅರಿಯದೆ ದೇವರೇ ನನಗೆ ನೀವು ಪ್ರಕಟವಾಗಬೇಕು, ನನ್ನ ಕನಸಿನಲ್ಲಿ ದರ್ಶನಗಳಲ್ಲಿ ನನಗೆ ನೀವು
ಕಾಣಬರಬೇಕು ದೇವರೇ ಅನ್ನುವಂತಹ ಪ್ರಾರ್ಥನೆಗಳನ್ನು ಅನೇಕರು ಮಾಡುವವರಾಗಿರ್ತಾರೆ. ನನಗೆ ನಿಮ್ಮ ಇರುವಿಕೆ ನನಗೆ ಪ್ರಕಟವಾಗಬೇಕು ಎಂಬುದಾಗಿ ಕೇಳುವಂತಹ ಭಕ್ತರು ಅನೇಕ ಮಂದಿ ಇರುತ್ತಾರೆ ಪ್ರಿಯರೇ. ಆದರೆ ಖಂಡಿತವಾಗಿ ದೇವರು ಅವರ ಒಂದು ಮಹಿಮೆ ನಮಗೆ ನಮ್ಮ ಜೀವಿತದಲ್ಲಿ ಅವರು ಕಾಣುವ ಹಾಗೆ, ನಾವು ಅದನ್ನ ಫೀಲ್ ಮಾಡುವ ಹಾಗೆ, ಖಂಡಿತವಾಗಿ ಅವರು ಅಷ್ಟು ಶಕ್ತಿವಂತರಾಗಿದ್ದರು, ಅಷ್ಟು ಬಲವಂತವರಾಗಿ ಅವರಿದ್ದಾಗ್ಯೂ ಸಹ ಅದೆಲ್ಲ ಅವಶ್ಯಕತೆಗಳು, ಆ ಎಲ್ಲಾ ರೀತಿಯಾದಂತಹ ನಾವು ಡಿಮ್ಯಾಂಡ್ ಮಾಡಿ ನೀವು ನನಗೆ ಕನಸಿನಲ್ಲಿ ಬರ್ಬೇಕು ಅಥವಾ ನನ್ನ ದರ್ಶನದಲ್ಲಿ ಬರ್ಬೇಕು, ನನಗೆ ನಿನ್ ಮಹಿಮೆಯನ್ನ ತೋರ್ಸು ದೇವ್ರೆ, ಹೇಗೆ ಮೋಶೆ ಕೇಳಿದಾಗ ದೇವರು ಆ ಒಂದು ಉನ್ನತವಾದಂತಹ ಅವರ ಪ್ರಭಾವವು ಜಸ್ಟ್ ಅವರ ಮುಂದೆ ಪಾಸ್ ಆಗೋದಕ್ಕೆ ದೇವರು ಮಾಡುವಂತಹ ಆ ಒಂದು ಕಾರ್ಯವನ್ನ ಈಗಲೂ ನಮಗೆ ಮಾಡಿ ಎನ್ನುವಂಥವರು ಅನೇಕ ಮಂದಿ ಇರ್ತಾರೆ. ಆಗ್ಲೇ ನಾನ್ ನಿಮ್ಮನ್ನ ನಂಬ್ತೇನೆ, ಆಗಲೇ ನಾನ್ ನಿಮ್ಮನ್ನ ಅರಿತುಕೊಳ್ತೇನೆ ಅನ್ನುವಂಥವರು ಅನೇಕ ಮಂದಿ ಇರ್ತಾರೆ. ಆದರೆ ಈ ಒಂದು ಸಂದೇಶವು ಅಂತಹ ಆಲೋಚನೆಗಳಲ್ಲಿ ಅದರ ಅವಶ್ಯಕತೆ ನಮಗೆ ಇಲ್ಲ. ಯಾಕಂದರೆ ಈಗಾಗಲೇ ದೇವರು ನೀಡಿರುವಂತಹ ಈ ಒಂದು ಅದ್ಭುತವಾದಂತಹ ಸೃಷ್ಟಿಯೇ ನಮಗೆ ಉನ್ನತವಾದ ಪಾಠವನ್ನ ಕಲಿಸ್ತಾ ಇದೆ, ಅಥವಾ ಉನ್ನತವಾದ ಅವರ ಅಸ್ತಿತ್ವವನ್ನ, ಅವರ ವ್ಯಕ್ತಿತ್ವವನ್ನ, ದೇವರಲ್ಲಿರುವಂತ ಸಾರ್ವಭೌಮ ಗುಣ ಲಕ್ಷಣಗಳನ್ನ ನಮಗೆ ಯಾವ ರೀತಿಯಾಗಿ ಅದು ಪ್ರಕಟಪಡಿಸ್ತಾ ಇದೆ. ಆದರೆ ನಾವದನ್ನ ಗ್ರಹಿಸಲಾರದೆ ಇದ್ದೇವೆ ಎನ್ನುವುದನ್ನ ಈ ಒಂದು ಅಂಶದ ಮೂಲಕ ನಾವು ತಿಳಿದುಕೊಳ್ತಿದ್ದೇವೆ. ದೇವರ ಸಾರ್ವಭೌಮ ಗುಣ ಲಕ್ಷಣಗಳನ್ನು ತಿಳಿಯದ ಆಧುನಿಕ ಪ್ರಪಂಚ, ಆಧುನಿಕ ವಿಜ್ಞಾನ ಪ್ರಪಂಚ ಎನ್ನುವಂತ ಅಂಶವನ್ನ ನಾನು ನಿಮ್ಮ ಸಂಗಡ ಇವತ್ತು ಮಾತನಾಡ್ತಿದ್ದೇನೆ ಪ್ರಿಯರೇ. ಸೊ ಮೊದಲನೇ ವಚನವಾಗಿ ಕೀರ್ತನೆಗಳು ಬರೆದಂತಹ ಗ್ರಂಥ 19ನೇ ಅಧ್ಯಾಯದ ಮೊದಲನೆಯ ವಚನವನ್ನ ಓದಿಕೊಂಡು ಪ್ರಾರಂಭಿಸಿಕೊಳ್ಳೋಣ. ಕೀರ್ತನೆ 19ನೇ ಅಧ್ಯಾಯ ಮೊದಲನೆಯ ವಚನವನ್ನ ಓದಿಕೊಳ್ತಾ ಇದ್ದೇವೆ. ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈಕೆಲಸವನ್ನು ತಿಳಿಸುತ್ತದೆ. ದಿನವು ದಿನಕ್ಕೆ ಪ್ರಕಟಿಸುತ್ತಿರುವುದು, ರಾತ್ರಿಯು ರಾತ್ರಿಗೆ ಅರುಹುತ್ತಿರುವುದು. ಶಬ್ದವಿಲ್ಲ, ಮಾತಿಲ್ಲ, ಅವುಗಳ ಸ್ವರ ಕೇಳಿಸುವುದಿಲ್ಲ. ಆದರೂ ಅವುಗಳ ಪ್ರಭುತ್ವವು ಭೂಮಿಯಲ್ಲೆಲ್ಲ ಪ್ರಸರಿಸಿದೆ, ಅವುಗಳ ನುಡಿಗಳು ಲೋಕದ ಕಟ್ಟಕಡೆಯವರೆಗೂ ವ್ಯಾಪಿಸಿರುತ್ತವೆ. ಸಾಕು ಪ್ರಿಯರೇ, ಈ ಒಂದು ವಚನವು ಸಹ ನಮಗೆ ತಿಳಿಸ್ತಾ ಇದೆ, ದೇವರು ಆಕಾಶ ದೇವರ ಪ್ರಭಾವವನ್ನ ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈಕೆಲಸವನ್ನು ತಿಳಿಸುತ್ತದೆ ಎಂಬುದಾಗಿ ವಾಕ್ಯದಲ್ಲಿ ದಾವೀದರವರು ಬರೆದಿರುವಾಗ, ಈ ಒಂದು ಅವರ ಆಲೋಚನೆ ಆದರೂ ಯಾವ ರೀತಿಯಾಗಿ ಇತ್ತು? ದೇವರು ನಿಜಕ್ಕೂ ಸೃಷ್ಟಿಯನ್ನ ಸೃಷ್ಟಿಸಿದ್ದಾರೆ, ನಿರ್ಮಿಸಿದ್ದಾಗ್ಯೂ ನಾವುಗಳು ಮಾತ್ರ ಆತನ ಸೃಷ್ಟಿಸಿದಂತಹ ಮಾನವ ಜನ್ಮಗಳು ಮಾತ್ರ ಆತನನ್ನ ಸ್ತುತಿಸ್ತೇವೆ ಆಗಲಿ, ಆತನನ್ನ ಕೊಂಡಾಡ್ತೇವೆ ಆಗಲಿ ಅಂತ ನಾವು ನಮ್ಮ ಜ್ಞಾನದಲ್ಲಿ ನಾವು ತಿಳಿದುಕೊಂಡಿರುತ್ತೇವೆ. ಆದಾಗ್ಯೂ ಇಡೀ ಸೃಷ್ಟಿಯೇ ದೇವರನ್ನ ಸ್ಮರಿಸ್ತಾ ಇದೆ, ಕೊಂಡಾಡ್ತಾ ಇದೆ. ಆತನ ಗುಣಲಕ್ಷಣಗಳನ್ನಾಗಲಿ, ಆತನು ಎಷ್ಟು ಪರಾಕ್ರಮಿ ಎಂಬುದಾಗಲಿ ಅದನ್ನ ಅದು ಗರ್ಜಿಸುತ್ತಾ ಘೋಷಣೆ ಮಾಡ್ತಾ ಇದೆ ಎಂಬುದಾಗಿ ಈ ವಚನವು ನಮಗೆ ತಿಳಿಸಿಕೊಡ್ತಾ ಇದೆ ಪ್ರಿಯರೇ. ಮತ್ತೊಮ್ಮೆ ಓದಿಕೊಳ್ಳೋಣ. ಆಕಾಶವು ದೇವರ ಪ್ರಭಾವವನ್ನ ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈಕೆಲಸವನ್ನ ತಿಳಿಸುತ್ತದೆ. ಆಕಾಶ ಮತ್ತೆ ಗಗನ ಎಂಬುದಾಗಿ ಎರಡು ರೀತಿಯಲ್ಲಿ ಬರೆಸಿರುತ್ತಾರೆ. ಆಕಾಶವು ಎನ್ನುವಂತಹ ಒಂದು ಆ ಒಂದು ವರ್ಡ್ ಇರುವ ಕಡೆಯಲ್ಲಿ ನಾವು ಬೇರೆ ವರ್ಷನ್ಸ್ ಅಲ್ಲಿ ನೋಡುವಾಗ ಅದು ಹೆವನ್ಸ್ ಅನ್ನೋದನ್ನ ಬರ್ತಿರುತ್ತದೆ. ಹೆವನ್ಸ್ ಅಂದ್ರೆ ಇಟ್ ಇಸ್ ದ ಹೈಯೆಸ್ಟ್, ಅಂದ್ರೆ ಆಕಾಶಕ್ಕೂ ಮೀರಿ ಹೋದಂತಹ ಮತ್ತೊಂದು ಆಕಾಶ, ಅಥವಾ ದೇವರು ಇರುವಂತ ವಾಸಿಸುವಂತಹ ಪರಲೋಕವೆಂಬುದಾಗಿ ನಾವು ನೋಡಿಕೊಳ್ಳಬಹುದು. ದೇವರು ಪ್ರಾರಂಭದಲ್ಲಿ ಏನನ್ನ ಉಂಟು ಮಾಡ್ತಾರೆ? ಭೂಮಿಯನ್ನ, ಆಕಾಶವನ್ನ ಉಂಟು ಮಾಡ್ತಾರೆ. ಆಕಾಶಗಳಲ್ಲಿ ನಾವು ಸತ್ಯವೇದಗಳಲ್ಲಿ ನಾವು ನೋಡುವಾಗ ಮೂರನೇ ಆಕಾಶ ಪರ್ಯಂತರವರೆಗೂ ಎಂಬುದಾಗಿ ಹೇಳಿರೋ ವಾಕ್ಯ ನೆನಪಿಸಿಕೊಳ್ಳುವಾಗ ಎಷ್ಟು ಆಕಾಶಗಳಿವೆ, ದೇವರು ಇರುವಂತಹ ಆ ಮಹೋನ್ನತವಾದಂತಹ ಆಕಾಶ ಅದು ಎಷ್ಟು ಹೈಟ್ಸ್ ನಲ್ಲಿ ಇದೆ, ಮಾನವರು ಅಲ್ಲಿ ಹೋಗಿ ದೇವರನ್ನ ನೋಡಬಹುದಾ
ಅಥವಾ ಇದೆಲ್ಲ ಪ್ರಶ್ನೆಗಳು ನಮಗೆ ಪ್ರಾರಂಭವಾಗುವಂತದ್ದಾಗಿದೆ. ಆದರೆ ದೇವರು ನಿಜವಾಗಿಯೂ ಎಲ್ಲಿದ್ದಾರೆ ಎಂಬುದಾಗಿ ನಾವು ನೋಡುವಾಗ ಖಂಡಿತವಾಗಿ ನಮ್ಮ ಪ್ರಭು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಮೊದಲನೇ ಶತಮಾನದಲ್ಲಿ ಅವರು ನಮ್ಮ ಸಂಗಡ ಬಂದು ವಾಸಿಸಿದಾಗ ತಂದೆಯನ್ನ ಕುರಿತು ಪರಿಚಯಿಸಿ ಅವರು ಎಲ್ಲಿರುತ್ತಾರೆ, ಹೇಗೆ ಇರುತ್ತಾರೆ, ನಮಗೆ ಅವರು ಏನಾಗ್ತಾರೆ ಎಂಬುದಾಗಿ ಕಂಪ್ಲೀಟ್ ಆದಂತಹ ಜ್ಞಾನವನ್ನ ನಮಗೆ ತಿಳಿಸಿಕೊಟ್ಟು ಅವರು ಹೋಗಿದ್ದಾರೆ. ಸೊ ಆದುದರಿಂದ ಅವರು ತಿಳಿಸಿಕೊಟ್ಟಂತಹ ವಾಕ್ಯವನ್ನ ನಾವು ನೆನಪಿಸಿಕೊಂಡಾಗ ಪರಲೋಕದಲ್ಲಿರುವಂತಹ ತಂದೆಯಾದ ದೇವರು ಎಂಬುದಾಗಿ, ಅಂದರೆ ಪರಲೋಕ ಆತನಿಗೆ ಸಿಂಹಾಸನ, ಭೂಮಿ ಆತನಿಗೆ ಪಾದಪೀಠವಾಗಿರುವಂತದ್ದಾಗಿದೆ. ಸೊ ಆದುದರಿಂದ ದೇವರಿರುವಂತಹ ಪರಲೋಕವನ್ನಾಗಲಿ, ಈ ಗಗನ ಮಂಡಲಗಳಲ್ಲಿ ಇರುವಂತಹ ಈ ಒಂದು ಸೂರ್ಯ ಮಂಡಲ ಇರುವಂತದ್ದು, ಸೌರಮಂಡಲದ ಗ್ರಹಗಳು ಇರುವಂತದ್ದು, ಆ ಒಂದು ಆಕಾಶದ ಪರ್ಯಂತರದಲ್ಲಿ ನಾವುಗಳು ವಾಸಿಸುವಂತದ್ದಾಗಿದೆ ಪ್ರಿಯರೇ. ಸೊ ಈ ರೀತಿಯಾಗಿ ಇರುವಂತಹ ದೇವರ ಸೃಷ್ಟಿಯನ್ನ, ಮಹೋನ್ನತವಾದ ಆಕಾಶವೇ ಆಗಲಿ, ಗಗನ ಮಂಡಲವೇ ಆಗಲಿ, ಆತನ ಕೈ ಕೆಲಸವನ್ನ ತಿಳಿಸ್ತಾ ಇದೆ. ಸೊ ಅದಕ್ಕೆ ಏನಾದರೂ ಅದು ಸ್ವರ ಇದೆಯಾ, ಅದಕ್ಕೆ ಮಾತನಾಡುವಂತ ಶಕ್ತಿ ಇದೆಯಾ ಎಂಬುದಾಗಿ ನಾವು ಕೇಳುವಾಗ ಮುಂದಿನ ವಚನಗಳಲ್ಲಿ ಅವು ತಿಳಿಸ್ತಾ ಇದೆ. 4ನೆಯ ವಚನದ ಕಡೆಯ ಭಾಗ, ಅವುಗಳ ನುಡಿಗಳು ಲೋಕದ ಕಟ್ಟ ಕಡೆಯವರೆಗೂ ವ್ಯಾಪಿಸಿರುತ್ತವೆ. ಆತರ ನುಡಿಗಳು ಎಂಬುದಾಗಿಯೇ ಬರ್ಸಿರುತ್ತಾರೆ. ಅಂದ್ರೆ ಅದರ ಭಾಷೆ ಅದರದ್ದು, ನಮ್ಮ ಭಾಷೆ ನಮ್ಮದಾಗಿರುತ್ತದೆ ಪ್ರಿಯರೇ. ಸೊ ಅದರ ಒಂದು ಗರ್ಜನೆ ಆಗಿರಬಹುದು, ಅದರ ಒಂದು ಇರುವಂತಹ ಇವಾಗ ನಾವು ಮಳೆ ಬಂದಾಗ ನಾವು ನೋಡ್ತೇವೆ, ಬರುವಂತಹ ಗುಡುಗಾಗಲಿ ಸಿಡಿಲಾಗಲಿ ಸೌಂಡ್ ಮಾಡುತ್ತವೆ. ಹಾಗೆಯೇ ಈಗಾಗಲೇ ನಾವು ನೋಡುವಾಗ ಸೂರ್ಯನ ಚಲಿಸ್ತಾ ಇರ್ತಾನೆ, ಚಂದ್ರನು ಸಹ ಚಲಿಸ್ತಾ ಇರ್ತಾನೆ, ಸೂರ್ಯನ ಸುತ್ತಲೂ ಎಲ್ಲಾ ಗ್ರಹಗಳು ಚಲಿಸ್ತಾ ಇರ್ತವೆ. ಆದರೆ ಆ ಚಲಿಸುವಿಕೆಯಲ್ಲಿಯೂ ಸಹ ಶಬ್ದವು ಒಳಗೊಂಡಿರುತ್ತದೆ. ಆ ಫ್ರೀಕ್ವೆನ್ಸಿ ಎನ್ನುವಂಥದ್ದು ಖಂಡಿತವಾಗಿ ನಮ್ಮ ಕಿವಿಗೆ ಕೇಳಿಸುವಂತದ್ದಲ್ಲ. ಅದು ಎಷ್ಟೇ ಲೌಡ್ ಆಗಿ ಇದ್ರೂನು ದೇವರು ಅವ್ರಿಗೆ ಎಂತಹ ಅದ್ಭುತವಾಗಿ ಸೃಷ್ಟಿ ಮಾಡಿದ್ದಾರಂದರೆ, ಅಂತಹ ದೊಡ್ಡ ಸೌಂಡ್ಸು 20,000 to 20,000 ಹರ್ಡ್ಸ್ ಆಫ್ ಫ್ರೀಕ್ವೆನ್ಸಿನ ಅಷ್ಟೇ ನಾವು ಕೆಪಾಸಿಟಿಯಿಂದ ನಾವು ಕೇಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತದೆ. ಹ್ಯೂಮನ್ ಕೆಪಾಸಿಟಿ ಅಷ್ಟೇ ಇರುವಂತದ್ದಾಗಿದೆ. 20,000 ಹರ್ಡ್ಸ್ ಫ್ರೀಕ್ವೆನ್ಸಿಗಿಂತ ಹೆಚ್ಚು ಶಬ್ದ ಬಂದ್ರೂ ನಮಗೆ ಕೇಳಲ್ಲ. 20 ಫ್ರೀಕ್ವೆನ್ಸಿಗಿಂತ ಕೆಳಗಡೆ ಇರುವಂತಹ ಶಬ್ದವು ಕೂಡ ನಮಗೆ ಕೇಳಿಸೋದಿಲ್ಲ. ಸೊ ಈ ರೀತಿಯಾದಂತಹ ಅದ್ಭುತ ನಿರ್ಮಾಣವನ್ನ ದೇವರು ನಮ್ಮ ದೇಹಗಳಲ್ಲಿ ನಿರ್ಮಿಸಿಕೊಟ್ಟಿದ್ದಾರೆ. ಎಲ್ಲದಕ್ಕೆ ಕಂಪ್ಲೀಟ್ ಆದಂತಹ ಕ್ಯಾಲ್ಕುಲೇಷನ್ಸ್, ಎಲ್ಲದಕ್ಕೆ ಕಂಪ್ಲೀಟ್ ಆದಂತಹ ನಿರ್ದಿಷ್ಟವಾದಂತಹ ಬೇಕಾದಂತದ್ದು, ಎಷ್ಟು ಲೀಟರ್ಸ್ ಆಫ್ ಬ್ಲಡ್ ನಮ್ಮಲ್ಲಿ, ಅಥವಾ ನಾವು ಎಷ್ಟು ಪ್ರಮಾಣವಾದ ಗಾಳಿಯನ್ನ ನಾವು ತೆಗೆದುಕೊಳ್ಳಬೇಕು ಎಂದರೆ ಆಕ್ಸಿಜನ್ ಅನ್ನು ನಾವು ಇನ್ಹೇಲ್ ಮಾಡಬೇಕು, ಕಾರ್ಬನ್ ಡೈಆಕ್ಸೈಡ್ ಅನ್ನ ನಾವು ರಿಲೀಸ್ ಮಾಡಬೇಕು. ಎಲ್ಲವನ್ನ ಕಂಪ್ಲೀಟ್ ಆಗಿ ನಮಗೆ ದೇವರು ಒಳ್ಳೆ ರೀತಿಯಲ್ಲಿ ನಮ್ಮ ಬಾಡಿಯಲ್ಲಿ ಅರೇಂಜ್ಮೆಂಟ್ಸ್ ಅನ್ನ ಮಾಡಿರುತ್ತಾರೆ. ಸೊ ಯಾವ ರೀತಿಯಾಗಿ ನಮ್ಮ ದೇಹಗಳೇ ಆಗಿರಲಿ, ಅಥವಾ ದೇವರು ಸೃಷ್ಟಿಸಿದ ಸೃಷ್ಟಿಯು ಆತನ ಒಂದು ಸಾರ್ವಭೌಮ ಗುಣ ಲಕ್ಷಣಗಳನ್ನ ನಮಗೆ ಹೇಗೆ ವ್ಯಕ್ತಪಡಿಸ್ತಾ ಇದೆ ಎನ್ನುವಂತಹ ಕೆಲವು ಎಕ್ಸಾಂಪಲ್ಸ್ ಅನ್ನ ನಾವು ನೋಡಿಕೊಂಡು ಇವತ್ತಿನ ಒಂದು ಅಂಶವನ್ನ ನಾವು ಪ್ರಾರಂಭಿಸಿಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ನಾವು ಮತ್ತೊಂದು ವಚನವನ್ನ ನೋಡಿಕೊಳ್ತಿದ್ದೇವೆ. ಎಲ್ಲರಿಗೆ ತಿಳಿದಂತಹ ವಚನವೇ ಆಗಿದ್ದರೂ ಒಂದು ಬಾರಿ ಅದನ್ನ ಓದಿಕೊಂಡು ನಾವು ಮುಂದೆ ಹೋಗ್ತಿದ್ದೇವೆ. ರೋಮಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 20ನೇ ವಚನವನ್ನ ನೋಡಿಕೊಳ್ಳೋಣ ಪ್ರಿಯರು. ರೋಮಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 20ನೇ ವಚನವನ್ನ ನಾವು ನೋಡಿಕೊಳ್ತಾ ಇದ್ದೇವೆ. ಹೇಗೆಂದರೆ, ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ಅಂದರೆ ಆತನ ನಿತ್ಯಶಕ್ತಿಯು, ದೈವತ್ವವು ಜಗದುತ್ಪತ್ತಿ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತವೆ. ಹೀಗಿರುವುದರಿಂದ ಅವರು ಉತ್ತರವಿಲ್ಲದವರಾಗಿದ್ದಾರೆ. ಸಾಕು ಪ್ರಿಯರೇ. ಈ ಒಂದು ವಚನದಲ್ಲಿಯೂ ಸಹ ನಾವು ನೋಡಿಕೊಳ್ಳಬಹುದು,
ದೇವರು ಎಂತವರು? ಆತನ ಗುಣಲಕ್ಷಣಗಳು ಸೃಷ್ಟಿಯಲ್ಲಿ ಕಾಣಬರುತ್ತದೆ. ಆತನ ವ್ಯಕ್ತಿತ್ವವು ಯಾವ ರೀತಿಯಾಗಿ ಇರುತ್ತದೆ, ಆತನ ದೇವತ್ವವಾಗಲಿ, ಆತನ ನಿತ್ಯ ಶಕ್ತಿ ಆಗಲಿ, ಆತನು ಮಾಡಿದ ಸೃಷ್ಟಿಗಳ ಮೂಲಕ ನಮ್ಮ ಬುದ್ಧಿಗೆ ಗೊತ್ತಾಗಿ ಬರುತ್ತದೆ. ಸೊ ಹೀಗಿರುವುದರಿಂದ ನಾವು ಆತನ ಮುಂದೆ ಆ ಒಂದು ದಿನದಲ್ಲಿ ಹೇಳಲಿಕ್ಕಾಗೋದಿಲ್ಲ, ದೇವರೇ ನೀನು ಯಾರಂತ ನನಗೆ ಗೊತ್ತಿರಲಿಲ್ಲ ತಂದೆ. ನೀವು ಯಾವಾಗಲೂ ನನ್ನ ಕನಸಿನಲ್ಲಿ, ದರ್ಶನದಲ್ಲಿ ನೀನು ಕಾಣಿಸ್ಕೊಂಡಿಲ್ಲ ಅಥವಾ ನನಗೆ ನೀನು ಪ್ರತ್ಯಕ್ಷನಾಗಲಿಲ್ಲ. ಅದಕ್ಕೆ ನನಗೆ ನೀವು ಯಾರಂತ ಗೊತ್ತಿಲ್ಲ ಅಥವಾ ಅದಕ್ಕೆ ನನಗೆ ನಿಮ್ಮ ಒಂದು ಪ್ರಭತ್ವ ಎಷ್ಟು, ನಿಮ್ಮ ಒಂದು ಪ್ರಭಾವವು ಎಂಥದ್ದು ಎಂಬುದಾಗಿ ನಾನು ಅದನ್ನ ಗ್ರಹಿಸ್ಲಿಕ್ಕೆ ಆಗ್ಲೇ ಇಲ್ಲ ಎಂಬುದಾಗಿ ನಾವು ಉತ್ತರವಿಲ್ಲದೆ ನಾವು ನಿಂತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ಇರುವಂತಹ ಸೃಷ್ಟಿಗಳಲ್ಲಿ ದೇವರ ಒಂದು ಗುಣಲಕ್ಷಣಗಳು, ಆತನ ಒಂದು ನಿತ್ಯ ಶಕ್ತಿಯು, ದೇವತ್ವವು, ಜಗತ್ತುತ್ಪತ್ತಿ ಮೊದಲುಗೊಂಡು ಸಕಲವು ದೇವರು ಮಾಡಿದಂತಹ ಸೃಷ್ಟಿಯು ನಮಗೆ ಸಾರಿ ಹೇಳುತ್ತಾ ಇದೆ. ನಿಜವಾಗಲೂ ನಾವು ಸೃಷ್ಟಿಯನ್ನು ನೋಡುವಾಗ ದೇವರು ತನ್ನ ಸುವಾರ್ತೆಯನ್ನು ಸಹ ಸೃಷ್ಟಿಯಲ್ಲಿ ಅಡಕವಾಗಿ ಇಟ್ಟಿದ್ದಾರೆ. ಸೊ ಆ ಎಂತಹ ಒಂದು ಮಹಾ ದೇವರ ಜ್ಞಾನವನ್ನ ಸೃಷ್ಟಿ ನಮಗೆ ಸಾರ್ತಾ ಇದೆ. ಪ್ರಾರಂಭದಿಂದ ಕೊನೆಯವರೆಗೂ ಈ ಅಂಶವನ್ನ ನಾವು ಆಲೋಚಿಸಿದಾಗ ಇದಕ್ಕೆ ಒಂದು ಪ್ರತ್ಯುತ್ತರವನ್ನ ನಾವು ತಿಳಿದುಕೊಳ್ಳೋಣ ಪ್ರಿಯರೇ. ದೇವರು ಸೃಷ್ಟಿಸಿದಂತಹ ಸಕಲವು ನಮಗೆ ಒಂದೊಂದು ಪಾಠವನ್ನ ಕಲಿಸುವುದಾದರೆ, ಯಾತಕ್ಕಾಗಿ ನಿಜವಾಗಲೂ ಈ ಸೃಷ್ಟಿಯನ್ನ ದೇವರು ಸೃಷ್ಟಿಸಿದ್ದರು? ಒಂದು ಅಳತೆಯ ಮೇರೆಗೆ ಎಲ್ಲವನ್ನ ಪರ್ಫೆಕ್ಟ್ ಆಗಿ ಯಾಕೆ ಅವರು ಒಂದು ನಡೆಸ್ತಾ ಬರ್ತಾ ಇದ್ದಾರೆ? ಖಂಡಿತವಾಗಿ ದೇವರು ಸೃಷ್ಟಿಸಿದಂತಹ ನಿಜವಾಗಲೂ ಈ ಒಂದು ಪ್ರಕೃತಿ ತಾನಾಗಿ ತಾನು ನಡೀತಾ ಇಲ್ಲ. ತನ್ನ ಒಂದು ಓನಾದ ಒಂದು ಪ್ರಕ್ರಿಯೆಯಲ್ಲಿ ನಡೀತಾ ಇಲ್ಲ. ಇದನ್ನ ನಡೆಸುತ್ತಿರುವಂತಹ ಮನುಷ್ಯನ ಜ್ಞಾನನ, ಬುದ್ಧಿಯನ್ನ ಮೀರಿಯೂ ಸಹ ಇರುವಂತಹ ಆ ಒಂದು ದೊರೆತನ ಯಾವುದು, ಆ ಒಂದು ಅಧಿಕಾರ ಯಾವುದು ಎಂದರೆ ಖಂಡಿತವಾಗಿ ಅದನ್ನ ನಡೆಸುತ್ತಿರುವುದಾಗಲಿ, ಖಂಡಿತವಾಗಿ ಎಲ್ಲವನ್ನ ಒಂದು ಮುಖ್ಯ ಉದ್ದೇಶವನ್ನ ಅಡಕವಾಗಿಟ್ಟು ಸಕಲವನ್ನ ನಿರ್ಮಿಸಿ ಮಾನವರಿಗೆ ಅದನ್ನ ಗಿಫ್ಟ್ ಆಗಿ ಕೊಟ್ಟಿರುವಂತದ್ದು. ಮನುಷ್ಯರು ಇದನ್ನ ಆಳ್ವಿಕೆ ಮಾಡಲಿ ಅಥವಾ ಇದರ ಮೇಲೆ ದೊರೆತನ ಮಾಡಲಿ, ಇದನ್ನ ನನ್ನ ಮಕ್ಕಳು ಅನುಭವಿಸಲಿ ಎಂಬುದಾಗಿ ಹೇಳಿ ಆ ಒಂದು ಆಲೋಚನೆಯ ಮೇರೆಗೆ ಈ ಒಂದು ಭೂಲೋಕದಲ್ಲಿ, ಭೂಮಂಡಲದಲ್ಲಿ ಒಂದು ಜೀವವು ಉತ್ಪತ್ತಿ ಆಗುವುದಕ್ಕಾಗಲಿ ಅಥವಾ ಒಂದು ಆ ಗಿಡವೋ, ಮರವೋ ಅಥವಾ ಮಾನವರು ಇಲ್ಲಿ ಇರುವುದಕ್ಕೆ, ಅಸ್ತಿತ್ವಗೊಳ್ಳುವುದಕ್ಕೆ ಇರಬೇಕಾದಂತಹ ಎಲ್ಲಾ ರೀತಿಯಾದಂತಹ ಫೆಸಿಲಿಟೀಸ್ ಅನ್ನ ಈ ಭೂಮಂಡಲದಲ್ಲಿ ದೇವರು, ಸ್ಪೆಷಲಿ ಈ ಭೂಲೋಕದಲ್ಲಿ ದೇವರು ಏರ್ಪಡಿಸಿಕೊಟ್ಟಿದ್ದಾರೆ. ಈ ಒಂದು ಗ್ರಹಕ್ಕೆ ಬಿಟ್ಟು ಬೇರೆ ಯಾವ ಗ್ರಹಕ್ಕೂ ಲೈಫ್ ಎಕ್ಸಿಸ್ಟೆನ್ಸ್ ಆಗ್ಲಿಕ್ಕೆ ಇರುವಂತಹ ಯಾವುದೇ ರೀತಿಯಾದಂತಹ ಲಕ್ಷಣಗಳಾಗಲಿ, ಫೀಚರ್ಸ್ ಆಗಲಿ ಕಂಡು ಬರುವುದಿಲ್ಲ. ಆದರೆ ಭೂಲೋಕವನ್ನು ಮಾತ್ರ ಇರುವಂತಹ ಆ 8 ಗ್ರಹಗಳು ಇರುವಂತಹ ಆ ಗ್ರಹಗಳೆಲ್ಲವನ್ನ ಹೊರತುಪಡಿಸಿ 3ನೇ ಸ್ಥಾನದಲ್ಲಿ ಸೂರ್ಯನ ಸುತ್ತ ಸುತ್ತುತ್ತಿರುವಂತಹ ಈ ಭೂಲೋಕವನ್ನು ದೇವರು ಆರಿಸಿಕೊಂಡಿದ್ದಾದರೂ ಯಾಕೆ? ನಮ್ಮ ಒಂದು ಸುತ್ತಲೂ ಇರುವಂತಹ ಪ್ರಕೃತಿ ನಮ್ಮನ್ನ ಅಚ್ಚರಿಪಡಿಸುವಂತ ರೀತಿಯಲ್ಲಿ ತಾನಾಗೆ ತಾನೇ ಎಲ್ಲಾ ಕೆಲಸವನ್ನ ಮಾಡಿಕೊಳ್ತಾ ಇದೆ ಅಂತ ನಮ್ಗೆ ಮೇಲ್ನೋಟದಲ್ಲಿ ಕಂಡು ಬರುತ್ತಿದ್ದರು. ಆದರೆ ಅದನ್ನ ನಾವು ದಿಟ್ಟಿಸಿ ನೋಡುವಾಗ, ಅದನ್ನ ನಾವು ಸರಿಯಾದ ರೀತಿ, ಅದು ಯಾವ ರೀತಿಯಾಗಿ ಅದರ ಒಂದು ಚಲನೆ ವಲನೆಗಳು ಇದೆ, ಅದು ಯಾವ ರೀತಿಯಾದಂತಹ ಒಂದು ಮುಖ್ಯ ಉದ್ದೇಶಕ್ಕೆ ಅದು ನೇಮಕವಾಗಿರುವಂತದ್ದು, ಅದು ನಮಗೋಸ್ಕರವೇ ದೇವರು ಯಾವುದೋ ಒಂದು ಆಲೋಚನೆಯ ಮೇರೆಗೆ ನನ್ನ ಮಕ್ಕಳಿಗೆ ಅದು ಅನುಕೂಲವಿರಲಿ ಎಂಬ ಒಂದು ಮುಖ್ಯ ಆಲೋಚನೆಯ ಮೇರೆಗೆ ಅದು ನಮಗೆ ಸೇವೆಯನ್ನ ಸಲ್ಲಿಸ್ತಾ ಇದೆ. ಈ ಒಂದು ಮಹಾಜ್ಞಾನವನ್ನ ನಾವು ಸರಿಯಾದ ರೀತಿ ಆಲೋಚಿಸುವಾಗ ಪ್ರಿಯರೇ, ಖಂಡಿತವಾಗಿ ನಮಗೆ ಇದು ಎಷ್ಟು ಅದ್ಭುತ ಎನಿಸುವಂತದ್ದಾಗಿರುತ್ತದೆ. ಸೊ ಆ ಒಂದು ಅಚ್ಚರಿಗಳಲ್ಲಿ ನಾವು ಮೊದಲನೇದಾಗಿ ನೋಡುತ್ತಿರುವಂತದ್ದು, ದೇವರು ಈ ಭೂಮಂಡಲದಲ್ಲಿ ಗ್ರಾವಿಟಿ ಎನ್ನುವಂತಹ ಒಂದು ವಿಶೇಷ ಶಕ್ತಿಯನ್ನ ಇಟ್ಟಿದ್ದಾರೆ. ಗ್ರಾವಿಟಿ ಅಂದ್ರೆ ನಥಿಂಗ್ ಬಟ್, ಈಗ ಅರ್ತ್ ಅಲ್ಲಿ ಕೋರ್ ಅಲ್ಲಿ ಹೋಗುವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಎನ್ನುವಂಥದ್ದು ಇರುತ್ತದೆ. ಕೋರ್ ಅಲ್ಲಿ ಖಂಡಿತವಾಗಿ ಬೆಂಕಿಯು ದಗದಗನೆ ದಹಿಸುತ್ತಿದ್ದರು, ಅದರ ಸುತ್ತಲೂ ಮ್ಯಾಗ್ನೆಟಿಕ್ ಪವರ್ ಎನ್ನುವಂಥದ್ದನ್ನು ದೇವರು ಇಕ್ಕಿದ್ದಾರೆ. ಆ ಒಂದು ಮ್ಯಾಗ್ನೆಟಿಕ್ ಪವರ್ ಅನ್ನ ದೇವರು ಖಂಡಿತವಾಗಿ ಇರಿಸದೆ ಹೋಗಿದ್ದರೆ
ಗ್ರಾವಿಟಿ ಎನ್ನುವಂಥದ್ದನ್ನ ದೇವರು, ಈ ಆಕರ್ಷಣ ಶಕ್ತಿ ಎನ್ನುವಂಥದ್ದನ್ನ ದೇವರು ಈ ಭೂಮಂಡಲದಲ್ಲಿ ಏರ್ಪಡಿಸದಿದ್ದರೆ ನಾವುಗಳು ಹೇಗೆ ಇರ್ತಿದ್ದೆವು? ಇದನ್ನ ಒಂದು ಸ್ವಲ್ಪ ಸಮಯ ಆಲೋಚಿಸೋಣ ಪ್ರಿಯರೇ. ನಮಗೆಲ್ಲರಿಗೂ ಸಹ ತಿಳಿದಿದೆ, ಈ ವಿಜ್ಞಾನಿಗಳು ಈ ಒಂದು ಆಕಾಶದ ಹೊರಭಾಗಕ್ಕೆ ಹೋದಾಗ ಸ್ಪೇಸ್ ಎಂದಾಗಿ ನಾವು ಕರೆಯುತ್ತೇವಲ್ಲ, ಆ ಸ್ಪೇಸ್ ನಲ್ಲಿ ಅವರು ಸ್ಪೇಸ್ ಜೆಟ್ ಮೂಲಕ ಹೋಗುವಾಗ ಅಲ್ಲಿ ಯಾವುದೇ ರೀತಿಯಾದಂತಹ ಈ ಒಂದು ಆಕರ್ಷಕ ಶಕ್ತಿ ಇರುವುದಿಲ್ಲ. ಯಾಕೆಂದ್ರೆ ಭೂಮಿಗೆ ಇರುವಂತಹ ಆಕರ್ಷಣೆಯ ಶಕ್ತಿಗೆ ಮೀರಿ ಅವರು ಅಷ್ಟು ಹೈಟ್ ಅಲ್ಲಿ ಹೋಗಿರ್ತಾರೆ. ಸೊ ಆ ಹೈಟ್ ಅಲ್ಲಿ ಯಾವುದೇ ರೀತಿಯಾದಂತಹ ಗ್ರಾವಿಟೇಷನ್ ಪುಲ್ಲು ಇರುವುದಿಲ್ಲ. ಸೊ ಇಲ್ಲಿ ಯಾವ ರೀತಿಯಾದಂತಹ ವಾತಾವರಣ ಇರುತ್ತದೆ, ಉಸಿರಾಡುವಂತಹ ಗಾಳಿ ಆಗಿರಬಹುದು, ಬ್ಲಡ್ ಪ್ರೆಷರ್ ಆಗಿರಬಹುದು, ಎಲ್ಲವೂ ಯಾವ ರೀತಿಯಾಗಿ ಬ್ಯಾಲೆನ್ಸ್ ಆಗುತ್ತದೆ. ಖಂಡಿತವಾಗಿ ಅವರ ಹಾಗೆ ಇರುವುದಕ್ಕೆ ಖಂಡಿತ ಆಗೋದಿಲ್ಲ. ಅವರು ಅವರ ಬಳಿಯಲ್ಲಿ ಒಂದು ಆಕ್ಸಿಜನ್ ಸಿಲಿಂಡರ್ ಅನ್ನ ಅವರು ಧರಿಸಿಕೊಂಡೇ ಇರುತ್ತಾರೆ. ಯಾಕೆಂದರೆ ಇಲ್ಲಿರುವಂತಹ ಗಾಳಿಗೆ ಇರುವಂತಹ ಪ್ರೆಷರ್, ನಾವು ಹೋಗ್ತಾ 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 ಮೇಲೆ ಹೋಗ್ತಾ ಏನಾಗುತ್ತೆ, ಆ ಪ್ರೆಷರ್ ಅಷ್ಟು ಇರುವುದಿಲ್ಲ. ಪ್ರೆಷರ್ ಅಷ್ಟು ಇರುವುದಿಲ್ಲ ಅಂದ್ರೆ ನಮ್ಮ ದೇಹದ ಯಾವುದೇ ರೀತಿಯಾದಂತ ಯಾವ ಭಾಗದ ಅಂಗಗಳು, ನಮ್ಮ ಹೃದಯ ಬಡಿಕೆ ಆಗಲಿ, ನಮ್ಮ ಬ್ಲಡ್ ಪ್ರೆಷರ್ ಆಗಿರ್ಲಿ, ಯಾವ್ದು ಸಹ ಸರಿಯಾದ ರೀತಿ ಕೆಲಸ ಮಾಡದಿರುವ ಕಾರಣ ರಕ್ತ ಹೆಪ್ಪುಗಟ್ಟುವಿಕೆ, ಉಸಿರಾಟದ ತೊಂದರೆಗಳು ಉಂಟಾಗ್ಲಿಕ್ಕೆ ಇರುತ್ತದೆ. ಸೊ ಆ ರೀತಿಯಾಗಿ ಇರುವಂತಹ ಆ ಔಟರ್ ಸ್ಪೇಸ್ ಅಲ್ಲಿ ಇವರು ಯಾವ ರೀತಿಯಾಗಿ ಇರ್ತಾರೆ, ಗಾಳಿ ಇಲ್ಲದೆ ಇರುವುದರಿಂದ ಅಥವಾ ಯಾವುದೇ ರೀತಿಯಾದ ಗ್ರಾವಿಟಿ ಇಲ್ಲದೆ ಇರುವುದರಿಂದ ಇವರು ಆಕಾಶದಲ್ಲಿ ತೇಲಾಡುವಂತದ್ದಾಗಿರುತ್ತದೆ. ಖಂಡಿತವಾಗಿ ಆ ರೀತಿಯಾದ ಲೈಟ್ ವೇಟ್ ಆದಂತಹ ಗಾಳಿ ವಿತೌಟ್ ಎನಿ ಒಂದು ಗ್ರಾವಿಟೇಷನಲ್ ಪವರ್ ಔಟರ್ ಸ್ಪೇಸ್ ನಲ್ಲಿ ನಾವು ನೋಡಿಕೊಳ್ಳಬಹುದು. ಆದರೆ ಈ ಗ್ರಾವಿಟೇಷನಲ್ ಪವರ್ ಮೂಲಕ ನಿಜವಾಗಲೂ ಒಂದು ಗಿಡ ಕೆಳಗಿಂದ ಮೇಲೆ ಹೋಗುವುದಕ್ಕೆ, ಕೆಳಗಿಂದ ಮೇಲೆ ಬೆಳೆಯುವುದಕ್ಕೂ ಈ ಗ್ರಾವಿಟೇಷನಲ್ ಪವರ್ ಇಂಪಾರ್ಟೆಂಟ್ ಆಗಿರುತ್ತದೆ. ಗ್ರಾವಿಟೇಷನಲ್ ಪವರ್ ಒಂದ್ ವೇಳೆ ಇಲ್ಲದಿದ್ದರೆ ಗಿಡ ಯಾವ ರೀತಿಯಾದ ಆಂಗಲ್ ಆದ್ರೂ ಬೆಳಿಬೋದಿತ್ತು. ಗಿಡ ಹಾಗೆ ಭೂಮಿ ಮೇಲೆ ಮಲಗಲಿಕ್ಕೆ ಆ ಪೊಸಿಷನ್ ಅಲ್ಲಿ ಆಗಿರಬಹುದು, ತೇಲಲಿಕ್ಕೆ ಇರುವಂತ ಪೊಸಿಷನ್ ಅಲ್ಲಿ ಆಗಿರಬಹುದು, ಈ ರೀತಿಯಾದಂತಹ ಪೊಸಿಷನ್ಸ್ ಅನ್ನ ಹೊಂದಿರುತ್ತದೆ. ಅದೇ ರೀತಿಯಾಗಿ ಮನುಷ್ಯನ ಒಂದು ದೇಹ ನಿರ್ಮಾಣವನ್ನ ನೋಡಿದಾಗ ಯಾವಾಗಲೂ ಮನುಷ್ಯ ಯಾವ ರೀತಿ ಇರ್ತಾನೆ, ಹಾರಿಸಾಂಟಲ್ ಆಗಿ ಇರ್ತಾರ, ನಾವು ವರ್ಟಿಕಲ್ ಆಗಿ ಇರ್ತೀವ, ನೇರವಾಗಿ ನಾವು ಇರ್ತೇವೆ. ನೇರವಾಗಿ ಇರುವುದರಿಂದ ನಮ್ಮ ತಲೆಯು ಯಾವ ಒಂದು ಪೊಸಿಷನ್ ಅಲ್ಲೇ ಇರ್ಬೇಕು, ನಮ್ಮ ಕುತ್ತಿಗೆ, ನಮ್ಮ ಭುಜ ಯಾವ ರೀತಿಯಲ್ಲೇ ಇರಬೇಕು, ತಲೆ ಒಳಗಿನ ಮೆದುಳು ಆ ಒಂದು ಫ್ಲೂಯಿಡ್ ಇರುವಂತಹ ಆ ಒಂದು ಬುರುಡೆ ಒಳಗೆ ಹೇಗೆ ಫಿಕ್ಸ್ಡ್ ಆಗೇ ಇರ್ಬೇಕು, ಮತ್ತು ನಮಗೆ ಇರುವಂತಹ ರಕ್ತ ಚಲನೆ ಹಾರ್ಟ್ ಇಂದ ಕೆಳಗಡೆ ಹೋಗೋದಾಗಲಿ, ಮೇಲ್ಗಡೆ ಭಾಗಕ್ಕೆ ಹೋಗೋದಾಗಲಿ, ಇದೆಲ್ಲವೂ ಕೂಡ ಸರಿಯಾದ ರೀತಿ ಆಗ್ತಾ ಇದೆ ಅಂದರೆ ಅದಕ್ಕೆ ಗ್ರಾವಿಟೇಷನಲ್ ಪವರು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ. ಈ ಗ್ರಾವಿಟಿ ಅನ್ನೋದು ಇಲ್ಲದಿದ್ದರೆ, ಹೋಗಿದ್ದರೆ ರಕ್ತವು ಕೆಳಗಡೆ ಬರದೆ ಅದು ಎಲ್ಲವೂ ಸಹ ಮೇಲೆ ಹೆಪ್ಪುಗಟ್ಟಬೇಕಾಗಿರ್ತಿತ್ತು. ಅಂತ ಒಂದು ಪರಿಸ್ಥಿತಿ ಈ ಒಂದು ಎನರ್ಜಿಗೆ ಇರುವಂತದ್ದಾಗಿದೆ. ಆದರೆ ದೇವರು ಒಳ್ಳೆಯ ಒಂದು ಆಲೋಚನೆ ಮೂಲಕ ಆತನು ಉನ್ನತವಾದಂತಹ ವಿಜ್ಞಾನದಲ್ಲಿಯೇ ಅತಿ ದೊಡ್ಡ ವಿಜ್ಞಾನಿ ಎಂದರೆ ಅದು ಖಂಡಿತವಾಗಿ ದೇವರೇ ಆಗಿರ್ತಾರೆ. ಈ ಮಾನವನು ಕಂಡು ಹಿಡಿಯಲಾರದಂತಹ ಆ ಒಂದು ಗ್ರಾವಿಟಿಯನ್ನ ಕಂಡು ಹಿಡಿದ ನಂತರ ಅದು ಗ್ರಾವಿಟಿ ಅಂತ ಹೆಸರು ಕೊಟ್ಟಿದ್ದಾರೆ ಹೊರತು ಅದಕ್ಕಿಂತ ಮುಂಚೆ ಇದ್ದಂತಹ ಆಕರ್ಷಣ ಶಕ್ತಿಯನ್ನ ಯಾರು ಸಹ ಅದನ್ನ ಗ್ರಹಿಸದೆ ತಿಳಿಯಲಾರದೆ ಹೋಗಿದ್ದರು. ಆದರೆ ದೇವರ ಕೃಪೆ ನಿಮಿತ್ತವಾಗಿ ದೇವರಿಗೆ ಅದರ ಕ್ರೆಡಿಟ್ಸ್ ಅನ್ನ ಸಲ್ಲಿಸಿರುವಂತ ಸರ್ ಐಸಾಕ್ ನ್ಯೂಟನ್ ಅವರು ಈ ಗ್ರಾವಿಟೇಷನಲ್ ಪವರ್ ಅನ್ನ, ಈ ಗ್ರಾವಿಟಿ ಎನ್ನುವಂತ ಪದವನ್ನ ಅವರು ಡಿಸ್ಕವರ್ ಮಾಡಿದ್ದಾರೆ. ಅವ್ರು ಯಾವ ರೀತಿಯಾದ ಇನ್ವೆಂಟ್ ಮಾಡಿಲ್ಲ, ಆದ್ರೆ ಡಿಸ್ಕವರ್ ಮಾಡಿದ್ದಾರೆ. ಡಿಸ್ಕವರ್ ಅಂದ್ರೆ ಇರುವಂತದ್ದನ್ನ ಅವರು ಏನ್ ಮಾಡಿದ್ದಾರೆ, ಅದನ್ನ ತಿಳಿದು ಅದನ್ನ ಸಮಾಜಕ್ಕೆ ಹೇಳಿರುವಂತದ್ದು. ಈ ಆಕರ್ಷಣ ಶಕ್ತಿಗೆ ಎಷ್ಟು ರೀತಿಯಾದಂತಹ ಪವರ್ ಇರುವಂತದ್ದಾಗಿದೆ. ನಮ್ಮ ಜಗತ್ತಿನಲ್ಲಿ ಇರುವಂತಹ ಎಲ್ಲಾ ಗಿಡ ಮರಗಳು ಅದಕ್ಕೆ ಪರ್ಟಿಕ್ಯುಲರ್ ಆದಂತಹ ಒಂದು ಹೈಟ್ಸ್ ಇದೆ. ಎಲ್ಲ ಪರ್ವತಗಳಿಗೆ ಒಂದು ಶಿಖರಕ್ಕೆ ಒಂದು ಪರ್ಟಿಕ್ಯುಲರ್ ಆದಂತಹ ಬೆಳವಣಿಗೆ ಇದೆ. ಎಲ್ಲವೂ ಭೂಮಿಯ ಅಪೋಸಿಟ್ ಬೆಳೀತಾ ಇದೆ ಹೊರತು ಭೂಮಿಯ ಒಳಗಡೆ ಬೆಳೀತಾ ಇಲ್ಲ ಯಾವುದು ಕೂಡ.
ಸೊ ಈ ಗ್ರಾವಿಟಿ ಎನ್ನುವಂಥದ್ದು ಇರುವುದಕ್ಕಾಗಿ ಎಲ್ಲವೂ ಕ್ರಮವಾಗಿ ನಡೆಯುತ್ತಿದೆ. ಮನುಷ್ಯನ ದೇಹದಲ್ಲಿ ಆಗುತ್ತಿರುವಂತಹ ಎಲ್ಲಾ ಚಟುವಟಿಕೆಗಳು ಸಹ ಗ್ರಾವಿಟೇಷನಲ್ ಪವರ್ ಅದರ ಒಂದು ಆಧಾರಿತಗೊಂಡು ನಡೀತಾ ಇದೆ. ನಮ್ಮ ಒಂದು ಭೂಮಂಡಲದಲ್ಲಿ ಸುತ್ತಲಿರುವಂತ ಅಟ್ಮಾಸ್ಫಿರಿಕ್ ಪ್ರೆಷರ್ ಕೂಡ ಆ ಒಂದು ಪ್ರೆಷರ್ ನಲ್ಲಿಯೂ ಸಹ ಅದು ಇಂಪಾರ್ಟೆಂಟ್ ಆಗಿರುತ್ತದೆ. ಏನಾದ್ರೂ ಪ್ರೆಷರ್ ಜಾಸ್ತಿ ಆದ್ರೆ ನಮ್ಮ ಬಿಪಿಗಳು ಸಹ ಹೈ ಆಗುವಂತದ್ದಾಗಿರುತ್ತದೆ. ಸೊ ಉಸಿರಾಟದ ಪ್ರಾಬ್ಲಮ್ ಕೂಡ ಆಗಿರುವಂತದ್ದಾಗಿ ಅದೆಲ್ಲವೂ ಸಹ ಸರಿಯಾಗಿರಬೇಕೆಂದರೆ ದೇವರು ನಿರ್ಮಿಸಿರುವಂತಹ ಅಥವಾ ದೇವರು ಇಟ್ಟಿರುವಂತಹ ಈ ಒಂದು ಆಕರ್ಷಣಾ ಶಕ್ತಿಯು ಬಹಳ ಇಂಪಾರ್ಟೆಂಟ್ ಆದ ರೋಲ್ ಅನ್ನ ಇಲ್ಲಿ ಹೊಂದುತ್ತಾ ಇದೆ. ಅದೇ ರೀತಿಯಾಗಿ ನಾವು ನೋಡಿಕೊಳ್ಳುವಾಗ ಬೆಳಕು ಎನ್ನುವಂಥದ್ದು ಸಹ ಅದು ಎಷ್ಟು ಉನ್ನತವಾದಂತಹ ಕೆಲಸವನ್ನ ಈ ಸೃಷ್ಟಿಗೆ ನೀಡ್ತಾ ಇದೆ ಎಂಬುದಾಗಿ ನಾವು ನೋಡಿಕೊಳ್ಳೋಣ. ಸೊ ಬೆಳಕು ಎಂದರೆ ಲೈಟ್ ಎಂಬುದನ್ನ ನಾವು ಏನ್ ಕರಿತೀವಿ, ಸೂರ್ಯನ ಒಂದು ಕಿರಣಗಳಿಂದ ಬರುವಂತಹ ರೇಡಿಯೇಷನ್ ಅನ್ನ ನಾವು ಲೈಟ್ ಎಂಬುದಾಗಿ ಕರಿತೀವಿ. ಈ ಲೈಟ್ ಗೆ ಇರುವಂತಹ ಸ್ಪೀಡು ಯಾವುದಕ್ಕೂ ದೇವರು ಕೊಟ್ಟಿಲ್ಲ. ಅಷ್ಟು ಸ್ಪೀಡ್ ಅಲ್ಲಿ ಇದು ಒಂದು ಲೈಟ್ ಎನ್ನುವಂಥದ್ದು ಟ್ರಾವೆಲ್ ಮಾಡುವಂತದ್ದಾಗಿದೆ. ಸೊ ಸೂರ್ಯನ ಬೆಳಕು ಮನುಷ್ಯನಿಗೆ ಟಚ್ ಮಾಡುವುದಕ್ಕೆ 8 ನಿಮಿಷಗಳ ಮುಂಚೆ ಅದು ನಮಗೆ ಟಚ್ ಮಾಡಿರುತ್ತದೆ. ಅದು ನಮಗೆ ಬಂದು ಬೀಳೋ ಅಷ್ಟರಲ್ಲಿ ಅದು 8 ನಿಮಿಷಗಳವರೆಗೂ ಇರುವಂತಹ ಒಂದು ನಾವಿರುವಂತಹ ಡಿಸ್ಟೆನ್ಸ್ಗೆ 8 ನಿಮಿಷಗಳು ಕಾಲ ಅದು ಅದಲು ಬದಲಾಗಿ ಇರುತ್ತದೆ. ಸೊ 8 ನಿಮಿಷಗಳ ಮುಂಚೆನೆ ಈ ಸೂರ್ಯನ ಕಿರಣ ನಮಗೆ ತಾಗ್ತಿದೆ. ಆದ್ರೆ ಇದು ನಮಗೆ ಗೊತ್ತಾಗ್ತಿರುವುದು 8 ನಿಮಿಷಗಳನ್ನ ಆದ ನಂತರವಾಗಿ ಸೂರ್ಯನ ಕಿರಣ ನಮಗೆ ತಾಗುತ್ತಿದೆ ಎಂಬುದಾಗಿ ನಮ್ಮ ಬುದ್ಧಿಗೆ ತಿಳಿಯುವಂತದ್ದು. ಸೊ ಇದು ಈ ಸ್ಪೀಡ್ ಎಷ್ಟು ಇದೆ ಎಂಬುದಾಗಿ ಹೇಳುವುದಾದರೆ 3 into 10⁻8 ಮೀಟರ್ ಪರ್ ಸೆಕೆಂಡ್ ಎನ್ನುವಂತದ್ದಾಗಿರುತ್ತದೆ. ಸೊ ಲೈಟ್ ಸ್ಪೀಡ್ ಇಷ್ಟು ಇರುತ್ತದೆ ಎಂದರೆ 10 ಪಕ್ಕ 8 ಸೊನ್ನೆಗಳನ್ನ ಜೋಡಿಸಿದರೆ ಎಷ್ಟು ಇರುತ್ತದೆ? 3 ಇಂಟು ಅಷ್ಟು 10 ಸೊನ್ನೆಗಳು 8 ಇರುವಂತಹ 10 ಸೊನ್ನೆಗಳು ಮೀಟರ್ ಪರ್ ಸೆಕೆಂಡ್ ಎಷ್ಟು ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಅಷ್ಟು ಸ್ಪೀಡ್ ಅಲ್ಲಿ ಲೈಟ್ ಟ್ರಾವೆಲ್ ಮಾಡುವಂತದ್ದಾಗಿರುತ್ತದೆ. ಈ ಸ್ಪೀಡ್ ಅನ್ನ ದೇವರು ಈ ಒಂದು ಸೂರ್ಯ ಕಿರಣಕ್ಕೆ ಕೊಟ್ಟಿರುವಂತದ್ದಾಗಿದೆ. ಈ ಸೂರ್ಯ ಕಿರಣಗಳಿಂದ ನಮ್ಮ ಒಂದು ಭೂಲೋಕಕ್ಕೆ ಅನೇಕ ವಿಧವಾದಂತಹ ಉಪಯೋಗವಿದೆ. ಒಂದು ಗಿಡ ಅದು ದೊಡ್ಡ ಮರವಾಗಬೇಕೆಂದರೂ ಸೂರ್ಯನ ಕಿರಣದಿಂದಲೇ. ಈಗ ಸೂರ್ಯನ ಕಿರಣವೇ ಇಲ್ಲದ ರೀತಿಯಲ್ಲಿ ನಾವು ಏನಾದರೂ ಇದ್ದಿದ್ದರೆ ನಮ್ಮ ಪರಿಸ್ಥಿತಿಗಳು ಹೇಗೆ ಇರ್ತಿತ್ತು? ಈ ಬೆಳಕು ಎನ್ನುವಂಥದ್ದನ್ನ ದೇವರು ಇಟ್ಟಿರ್ಲಾರ್ದೆ ಹೋಗಿದ್ದರೆ ಕತ್ತಲೆಯ ಜೀವಿತದಲ್ಲಿ ನಾವು ಯಾವ ರೀತಿಯಾದಂತಹ ಜೀವಿತವನ್ನ ಮಾಡಬೇಕಾಗುತ್ತಿತ್ತು? ಈ ಬೆಳಕು ನಮ್ಮ ಒಂದು ಭೂಲೋಕಕ್ಕೆ ಇಷ್ಟು ಪ್ರಮಾಣದಲ್ಲಿ ಬಾರದೆ ವಿತ್ ಹೆಚ್ಚು ಉಷ್ಣಾಂಶದಲ್ಲಿ ಬಿದ್ದಿದ್ದರೆ, ಆ ಟೆಂಪರೇಚರ್ ಜಾಸ್ತಿ ಆಗಿದ್ದರೆ ನಮ್ಮ ಕಥೆಗಳು ಹೇಗಾಗ್ತಿತ್ತು? ಖಂಡಿತವಾಗಿ ಈ ಒಂದು ಭೂಮಿ ಎನ್ನುವಂಥದ್ದು ಭೂಮಿ ಆಗಿರ್ತಿರ್ಲಿಲ್ಲ. ಅದು ಯಾವ್ದೋ ಸ್ನೋಲ್ಯಾಂಡ್ ಆಗಿ ಬಿಡ್ತಾ ಇತ್ತು. ಈಗ ಯಾವ ರೀತಿಯಾಗಿ ಬೇರೆ ಗ್ರಹಗಳು ಜುಪಿಟರ್ ಆಗ್ಲಿ ನೆಪ್ಟ್ಯೂನ್ ಆಗ್ಲಿ ಯಾವ ರೀತಿಯಾಗಿ ಐಸ್ ಆಗಿ ಇದೆಯೋ ಆ ರೀತಿಯಾಗಿ ಆಗಿ ಬಿಡ್ತಿತ್ತು. ಆದರೆ ಸೂರ್ಯನ ಕಿರಣಗಳು ಅದರ ರೇಡಿಯೇಷನ್ ಅಲ್ಲಿರುವ ಟೆಂಪರೇಚರು ದೇವರು ಇಟ್ಟಿರುವಂತಹ ಆ ಒಂದು ಉಷ್ಣಾಂಶವು ಸರಿಯಾದ ರೀತಿಯಾದ ಪರ್ಫೆಕ್ಟ್ ಆದಂತಹ ಉಷ್ಣಾಂಶವು ಇರುವುದಕ್ಕಾಗಿಯೇ ನಮಗೆ ಬರ್ತಿರುವಂತಹ ಆಗುತ್ತಿರುವಂತಹ ಋತು ಮಾಸಗಳಾಗಿರಬಹುದು, ನಮ್ಮ ಸುತ್ತಲೂ ನಡೀತಿರುವಂತಹ ಈ ಒಂದು ವಾಟರ್ ಸೈಕಲ್ ನಾವು ಏನ್ ಹೇಳ್ತೇವೆ, ಈ ಒಂದು ನೀರಿನ ಪ್ರಕ್ರಿಯೆ ಎಂದರೆ ಆ ಸಮುದ್ರದಲ್ಲಿದ್ದಂತಹ ನೀರು ಆವಿಯಾಗಿ ಅದು ಹೋಗಿ ಮೋಡಗಳನ್ನ ಫಾರ್ಮ್ ಮಾಡಿ ಆ ಮೋಡ ಒಂದಕ್ಕೊಂದು ಡಿಕ್ಕಿ ಆದಾಗ ನಮಗೆ ಮಳೆ ಬರುವಂತದ್ದು, ಆ ಮಳೆಯ ಮೂಲಕ ಇರುವಂತಹ ಬೆಳೆಗಳಿಗೆ ಅನುಕೂಲವಾಗುವಂತದ್ದು, ನಮಗೆ ನೀರು ಕುಡಿಯೋದಕ್ಕೆ ನೀರು ಉಂಟಾಗುವಂತದ್ದು, ಕೆರೆ ಬಾವಿ ಕಟ್ಟೆಗಳು ತುಂಬುತ್ತಿರುವಂತದ್ದು, ಇದೆಲ್ಲವನ್ನ ನೋಡುವಾಗ ದೇವರು ಒಂದು ಒಳ್ಳೆಯ ಉದ್ದೇಶವನ್ನಕ್ಕಿ ಈ ಬೆಳಕು ಎನ್ನುವಂಥದ್ದನ್ನ ಅಥವಾ ಸೂರ್ಯನಿಂದ ಹೊರಡುವಂತ ಕಿರಣಗಳು ಅದು ಎಷ್ಟು ಇಂಪಾರ್ಟೆಂಟ್ ಆಗಿ ನಮಗೆ ಇರುತ್ತೆ ಅಂತ ಅವರು ಮೊದಲೇ ಯೋಚಿಸಿ ಅದಕ್ಕೆ ತಕ್ಕಂತ ಪ್ರಮಾಣದಲ್ಲಿ ದೇವರು ಅದನ್ನ ಅರೇಂಜ್ಮೆಂಟ್ಸ್ ಅನ್ನ ಮಾಡಿಕೊಟ್ಟಿದ್ದಾರೆ ಪ್ರಿಯರೇ. ಅದೇ ರೀತಿಯಾಗಿ ನಾವು ಹೇಳುವಾಗ ಈಗ ಗಿಡ ಮರಗಳಲ್ಲಿ ನಡೆಯುವಂತಹ
ಗಿಡಗಳಿಗೆ ನಾವು ನೀರನ್ನ ಹಾಕ್ತೇವೆ, ಆದರೆ ಅದಕ್ಕೆ ಸ್ವಂತ ಆಹಾರವನ್ನ ತಾನಾಗಿ ತಾನೇ ಪ್ರಿಪೇರ್ ಮಾಡಿಕೊಳ್ಳುವಂತದ್ದಾಗಿದೆ. ಆ ಒಂದು ಪ್ರಾಸೆಸ್ ಅನ್ನ ನಾವು ಫೋಟೋಸಿಂಥಸಿಸ್ ಅಂತ ಕರೆಯುತ್ತೇವಲ್ಲ, ಆ ಒಂದು ಪದ್ಧತಿಗೆ ಸೂರ್ಯನ ಕಿರಣಗಳು ಬಹಳ ಇಂಪಾರ್ಟೆಂಟ್ ಆಗಿರುತ್ತದೆ. ಈ ಸೂರ್ಯನ ಕಿರಣಗಳಲ್ಲಿ ಬರುವಂತ ಆ ಲೈಟ್ ಎನರ್ಜಿಯನ್ನ ಈ ಒಂದು ಗಿಡಗಳು ಉಪಯೋಗಿಸಿಕೊಂಡು ಆಹಾರವನ್ನ ಉತ್ಪತ್ತಿ ಮಾಡಿಕೊಂಡು ತನಗೆ ತನ್ನ ಶಕ್ತಿಗೆ ಬೇಕಾಗಿರುವಂತಹ ಆಹಾರವನ್ನ ಅದು ಉತ್ಪತ್ತಿ ಮಾಡಿಕೊಳ್ಳುವುದಕ್ಕೆ ಸೂರ್ಯನ ಕಿರಣಗಳು ಇಂಪಾರ್ಟೆಂಟ್ ಆಗಿರುತ್ತದೆ. ನೆಕ್ಸ್ಟ್ ನಮ್ಮ ವಿಷಯದಲ್ಲಿ ಬಂದಾಗ ನಮಗೆ ಸೂರ್ಯನ ಕಿರಣಗಳು ನಮ್ಮ ಒಂದು ಸ್ಕಿನ್ ಆಗಿರಬಹುದು, ನಾವು ಇಷ್ಟು ರೀತಿಯಾಗಿ ಬೆಳಕಿನಲ್ಲಿ ಇದ್ದೇವೆ, ಇಷ್ಟು ಆಕ್ಟಿವ್ ಆಗಿ ಇದ್ದೇವೆ ಎಂಬುದಕ್ಕೆ ಸೂರ್ಯನ ಕಿರಣಗಳೇ ಅದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತದೆ. ಯಾವುದೇ ರೀತಿಯಾದ ಸ್ಕಿನ್ ಡಿಸೀಸ್ಗಳು ನಮ್ಗೆ ಇಲ್ಲ, ಯಾಕೆಂದರೆ ನಾವು ಪಾಶ್ಚಿಮಾತ್ಯ ಪ್ರದೇಶಗಳಲ್ಲಿ ನೋಡುವಾಗ ಅಲ್ಲಿ ತುಂಬಾ ಕೋಲ್ಡ್ ಆದಂತಹ ಒಂದು ವಾತಾವರಣ ಇರುತ್ತೆ, ಕ್ಲೈಮೇಟ್ ಇರುವಂತದ್ದಾಗಿದೆ. ಅಷ್ಟು ಬಿಸಿಲು ಎನ್ನುವಂಥದ್ದು ಆ ಒಂದು ಪಾಶ್ಚಿಮಾತ್ಯ ದೇಶಗಳಿಗೆ ಉಂಟಾಗ್ಲಿದ್ದ ಕಾರಣ ಅದು ತುಂಬಾ ಕೋಲ್ಡ್ ವೆದರ್ ನಿಂದ ಅವರಿಗೆ ಆಗುವಂತಹ ಸ್ಕಿನ್ ಪ್ರಾಬ್ಲಮ್ಸ್ ತುಂಬವಾಗಿರುತ್ತದೆ, ಬಹಳವಾಗಿರುತ್ತದೆ. ಆದರೆ ಯಾವಾಗ ಸರಿಯಾದ ಪ್ರಮಾಣದಲ್ಲಿ ಬೆಳಕು ಅಥವಾ ಬಿಸಿಲು ಎಂಬುದನ್ನು ಬೀಳುತ್ತದೋ ಸರಿಯಾಗಿ ಎಲ್ಲವೂ ನಡೆಯುವಂತದ್ದಾಗಿದೆ. ಸರಿಯಾದ ರೀತಿ ನಮ್ಮ ಒಂದು ಚರ್ಮ ಕಾಯಿಲೆಗಳು ಇಲ್ಲದೆ ಒಳ್ಳೆ ರೀತಿ ಸೂರ್ಯನಿಂದ ಬರುವಂತ ವಿಟಮಿನ್ ಡಿ ನಮ್ಮ ಬೋನ್ಸ್ಗೆ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತದೆ. ಒಂದು ಚಿಕ್ಕ ಮಗು ಅದಕ್ಕೆ ಯಾವುದೇ ರೀತಿಯಾದ ಒಂದು ಬೋನ್ ಡಿಸೀಸಸ್ ಆಗಿರ್ಲಿ ಅದ್ಯಾವುದು ಉಂಟಾಗ್ಲಾರದೆ ಒಳ್ಳೆ ರೀತಿಯಾಗಿ ಮೂಳೆಗಳು ಬೆಳೆದು ಬರ್ತಾ ಇದೆ, ವಿಟಮಿನ್ ಡಿ ಅಂಶ ನಮ್ಮ ಒಂದು ಬೋನ್ಗೆ ಬರ್ತಾ ಇದೆ ಅಂದರೆ ಆ ವಿಟಮಿನ್ ಡಿ ಅಂಶ ಸೂರ್ಯನಿನ ಕಿರಣಗಳಿಂದ ಅದು ಬರುವಂತದ್ದಾಗಿದೆ. ಸೊ ಇಷ್ಟು ಒಳ್ಳೆಯ ಉಪಯೋಗಗಳನ್ನ ದೇವರು ಈ ಒಂದು ಬೆಳಕು ಎಂಬ ಈ ಒಂದು ಅಂಶಕ್ಕೆ ಇಟ್ಟಿರುತ್ತಾರೆ. ಸೊ ಈ ಎಲ್ಲವೂ ಸಹ ತಾನಾಗಿ ತಾನೇ ಸೃಷ್ಟಿಯಾಗಿ ತಾನಾಗಿ ತಾನೇ ವಿತೌಟ್ ಯಾವ ಕಂಟ್ರೋಲ್ ಇಲ್ಲದೆ ಇದು ನಡೀತಾ ಇದೆ ಎಂದರೆ ಖಂಡಿತವಾಗಿ ಅದು ಸುಳ್ಳಾಗಿ ಬಿಡುತ್ತದೆ. ಆದ್ರೆ ಇದಕ್ಕೆ ಒಬ್ಬ ಮಾಲೀಕರಿದ್ದಾರೆ, ಇವರು ಎಲ್ಲವನ್ನ ಚಲಿಸ್ತಾ ಇದ್ದಾರೆ, ಇವರ ಮೂಲಕವೇ ಎಲ್ಲವೂ ಸಹ ನಡೀತಾ ಇದೆ ಎಂಬುದಾಗಿ ನಾವು ಯಾವಾಗ ಗ್ರಹಿಸಿಕೊಳ್ತೇವೆ, ಖಂಡಿತವಾಗಿ ಸೃಷ್ಟಿಕರ್ತನ ಮಹಿಮೆ ಎಂತದ್ದು, ಆತನ ಪ್ರಭುತ್ವ ಎಂತದ್ದು, ನಿತ್ಯ ಶಕ್ತಿ ಎಂತದ್ದು ಎಂಬುದಾಗಿ ನಾವು ತಿಳಿಯಲಿಕ್ಕೆ ಸಾಧ್ಯವಾಗುತ್ತದೆ ಪ್ರಿಯರೇ. ಅದೇ ರೀತಿಯಾಗಿ ನಾವು ಮತ್ತೊಂದು ವಚನವನ್ನ ಏಷಾಯನು ಬರೆದ ಪ್ರವಾದನೆ ಗ್ರಂಥದ 40ನೇ ಅಧ್ಯಾಯದ 26ನೇ ವಚನವನ್ನ ಓದಿಕೊಳ್ಳೋಣ. ಹೀಗಿರಲು ನನ್ನನ್ನು ಯಾರಿಗೆ ಹೋಲಿಸಿ ಸರಿ ಸಮಾನ ಮಾಡುತ್ತೀರಿ ಎಂದು ಸದಮಲ ಸ್ವಾಮಿಯು ಕೇಳುತ್ತಾನೆ. ನಿಮ್ಮ ಕಣ್ಣುಗಳು ಮೇಲಕ್ಕೆತ್ತಿಕೊಂಡು ನೋಡಿರಿ. ಈ ನಕ್ಷತ್ರಗಳನ್ನು ಸೃಷ್ಟಿಸಿದಾತನು ಯಾರು? ಈ ಸೈನ್ಯವನ್ನು ಲೆಕ್ಕಕ್ಕೆ ಸರಿಯಾಗಿ ಮುಂದುವರಿಸುತ್ತಾನಲ್ಲ, ಎಲ್ಲವನ್ನು ಹೆಸರೆತ್ತಿ ಕರೆಯುತ್ತಾನೆ. ಆತನು ಅತಿ ಬಲಾಢ್ಯನೂ ಮಹಾಶಕ್ತನೂ ಆಗಿರುವುದರಿಂದ ಇವುಗಳೊಳಗೆ ಒಂದೂ ಕಡಿಮೆಯಾಗದು. ಸಾಕು ಪ್ರಿಯರೇ, ಈ ವಚನಗಳಲ್ಲಿ ತಿಳಿಸಿರುವಂತಹ ಪ್ರಕಾರವೇ ಈಗ ನಾವು ಈ ಕಣ್ಣೆತ್ತಿ ನೋಡುವಾಗ ನಮ್ಮ ಕಣ್ಣುಗಳನ್ನು ಮೇಲಕ್ಕೆತ್ತುಕೊಂಡು ನೋಡಿರಿ, ಈ ನಕ್ಷತ್ರಗಳನ್ನು ಸೃಷ್ಟಿಸಿದ ಆತನು ಯಾರು? ಈ ಸೈನ್ಯವನ್ನು ಲೆಕ್ಕಕ್ಕೆ ಸರಿಯಾಗಿ ಮುಂದುವರಿಸುತ್ತಾನಲ್ಲ, ಎಲ್ಲವನ್ನು ಹೆಸರೆತ್ತಿ ಕರೆಯುತ್ತಾನೆ. ಆತನು ಅತಿ ಬಲಾಢ್ಯನು ಮಹಾಶಕ್ತನೂ ಆಗಿರುವುದರಿಂದ ಅವುಗಳೊಳಗೆ ಒಂದು ಕಡಿಮೆಯಾಗದು ಎಂಬುದಾಗಿ. ಅಂದರೆ ನಿಜವಾಗಿಯೂ ದೇವರು ಈ ಒಂದು ಸಕಲವನ್ನ ನಡೆಸ್ತಾ ಇರುವಂತಹ ದೇವರು ಎಷ್ಟು ಅದ್ಭುತವಾದಂತಹ ಬಲಾಢ್ಯನಾಗಿರುತ್ತಾರೆ, ಇವರು ಎಂತಹ ಮಹಾಪ್ರಭಾವಿಯಾಗಿರುತ್ತಾರೆ. ಈ ಒಂದು ಗ್ರಹಗಳ ಚಲನೆಗಳನ್ನ ನಾವು ನೋಡುವಾಗ ಸೌರಮಂಡಲದಲ್ಲಿ ಸೋಲಾರ್ ಸಿಸ್ಟಮ್ ನಲ್ಲಿ ಈ ಸೂರ್ಯನ ಸುತ್ತಲೂ ಸುತ್ತುವಂತಹ ಈ ಗ್ರಹಗಳಿಗೆ ಇರುವಂತಹ ಅದರ ಒಂದು ಆರ್ಬಿಟ್ ಅಂತ ನಾವೇನ್ ಕರಿತೀವಿ, ಇದನ್ನ ಇಮ್ಯಾಜಿನರಿ ಪಾತ್ ಅಂತ ನಾವು ಹೇಳ್ಬೋದು. ಅಂದ್ರೆ ಆ ಒಂದು ಆರ್ಬಿಟ್ ಅಂತ ನಾವ್ ಏನ್ ಕರಿತೀವಿ, ಆ ಒಂದು ಸುತ್ತಲೂ ಏರ್ಪಾಟಿನ ಮಾರ್ಗವೇ ನಮ್ಮ ಕಣ್ಣುಗಳಿಗೆ ಕಾಣುವುದಿಲ್ಲ. ಅದು ನಾವು ಅದನ್ನ ಇಮ್ಯಾಜಿನೇಷನ್ ಮಾಡಿಕೊಂಡು ಈ ಈ ಈ ರೀತಿಯಾಗಿ ಸೂರ್ಯನ ಸುತ್ತೋದಕ್ಕೆ ಅದರ ಸುತ್ತ ಒಂದು ಸರ್ಕಲ್ ಸುತ್ತುವಂತಹ ವೇ ಇದೆ ಎಂಬುದಾಗಿ ನಮಗೆ ತಿಳಿದಿದೆ ಹೊರತು ಅದು ಈ ಸರ್ಕಲ್ ಆಗಿಯೇ ಇದೆ ಅಥವಾ ಯಾವ ರೀತಿಯಾಗಿ ಇದೆ ನಮಗೆ ತಿಳಿಯುವುದಿಲ್ಲ. ಆದರೆ ಖಂಡಿತವಾಗಿ ಇದನ್ನು ಸಹ
ವಿಮರ್ಶಿಸಿ ಅದನ್ನ ಕಂಡು ಹಿಡಿದಿರುವಂತಹ ಸೈಂಟಿಸ್ಟ್ ಬಂದು ಜೋನಸ್ ಕೆಪ್ಲರ್ ಎಂಬುದಾಗಿ ಒಬ್ಬ ಸೈಂಟಿಸ್ಟ್ ಇರ್ತಾರೆ. ಸೊ ಈ ಸೈಂಟಿಸ್ಟ್ ಬಂದು ಗ್ರಹಗಳ ಚಲನವಿಕೆ ಎಂಬುದ ಒಂದು ಥಿಯರಿಯಲ್ಲಿ 3 ಲಾಸ್ ಅನ್ನ ಕೊಟ್ಟಿರ್ತಾರೆ. 3 ಲಾಸ್ ಯಾವ ರೀತಿಯಾಗಿ ಸೂರ್ಯನ ಸುತ್ತಲಿಕ್ಕಿರುವಂತಹ ಈ ಗ್ರಹಗಳು ಎಷ್ಟು ಡಿಸ್ಟೆನ್ಸ್ ನಲ್ಲಿ ಸುತ್ತುತ್ತಾರೆ ಮತ್ತು ಸೂರ್ಯನು ಎಷ್ಟು ಸೆಂಟರ್ ಆಗಿ ಇರ್ತಾರೆ, ಅದರ ಸುತ್ತಲೂ ಈ ಒಂದು ಗ್ರಹಗಳು ಸುತ್ತುವಾಗ ಆ ಗ್ರಹಗಳ ಒಂದು ಡಿಸ್ಟೆನ್ಸ್ ಎಷ್ಟಾಗಿರ್ಬೇಕು, ಏನಾದರೂ ಅದು ಸುತ್ತುತ್ತಾ ಸೂರ್ಯನ ಹತ್ರ ಬಂದ್ಬಿಡುತ್ತಾ ಅಥವಾ ಅದು ಸರಿಯಾದ ರೀತಿ ತನ್ನ ಒಂದು ಕೊಟ್ಟಿರುವಂತ ಅಳತೆಯಲ್ಲೇ ಸುತ್ತುತ್ತಾ ಇದೆಯಾ, ಈ ನಕ್ಷತ್ರಗಳಾಗಿರಲಿ ಅದಕ್ಕೆ ಇರುವಂತಹ ಒಂದು ಚಲನವಿಕೆ ಶಕ್ತಿ ಏನಿರುತ್ತದೆ, ಗ್ಯಾಲಕ್ಸಿ ಆಗಿರ್ಲಿ ಮಿಲ್ಕಿ ವೇ ಆಗಿರ್ಲಿ, ಇದು ಯಾವ ರೀತಿಯಾಗಿ ಅದು ಮೋಷನ್ ಅಲ್ಲೇ ಇದ್ರೂ ಕೂಡ ಒಂದಕ್ಕೊಂದು ಯಾವ ರೀತಿಯಾಗಿ ಅದು ಯಾವತ್ತೂ ಸಹ ಡಿಸ್ಟರ್ಬ್ ಮಾಡಿಕೊಳ್ಳದೆ ಯಾವ ಆಕ್ಸಿಡೆಂಟ್ಸು ಅಲ್ಲಿ ಆಗದ ರೀತಿಯಲ್ಲಿ ಇರುವಂತ ಆ ಎಲ್ಲಾ ಗ್ರಹಗಳು ತನ್ನದೇ ಆದಂತಹ ಒಂದು ಆರ್ಬಿಟ್ ನಲ್ಲಿ ಯಾವ ರೀತಿಯಾಗಿ ಅಷ್ಟು ಸಿಸ್ಟಮ್ಯಾಟಿಕ್ ಆಗಿ ತಿರುಗ್ತಾ ಇದೆ. ಈ ಥಿಯರಿಯನ್ನ ಕೊಟ್ಟಂತವರು ಕೆಪ್ಲರ್ ಎಂಬ ಒಂದು ಸೈಂಟಿಸ್ಟ್. ಈ ಸೈಂಟಿಸ್ಟ್ ಹೇಳಿರುವ ಪ್ರಕಾರವೇ ಅವರು ಹೇಳಿದ್ದಾರೆ, ಸೈನ್ಸ್ ಇಸ್ ದ ಪ್ರಾಸೆಸ್ ಆಫ್ ಥಿಂಕಿಂಗ್ ಗಾಡ್ಸ್ ಥಾಟ್ ಓವರ್ ಹಿಮ್ ಅಥವಾ ಆಫ್ಟರ್ ಹಿಮ್ ಎಂಬುದಾಗಿ. ಈ ಒಂದು ಸ್ಟೇಟ್ಮೆಂಟ್ ಪ್ರಕಾರ ಸೈನ್ಸ್ ಎನ್ನುವಂಥದ್ದು ದೇವರ ಆಲೋಚನೆ ಎಂಥದ್ದು, ಅವರು ಹೇಗೆ ಸೃಷ್ಟಿಸಿದ್ದಾರೆ ಎಂಬುದನ್ನ ತಿಳಿದುಕೊಳ್ಳುವಂತ ಪ್ರಕ್ರಿಯೆ ಎಂಬುದಾಗಿ ಅವರು ತಿಳಿಸಿಕೊಟ್ಟಿದ್ದಾರೆ. ಹಾಗಾದ್ರೆ ಅವರೇ ಒಬ್ಬ ಸೈಂಟಿಸ್ಟ್ ಆಗಿ ದೇವರನ್ನ ಮಹಿಮೆ ಪಡಿಸುವಂತ ರೀತಿಯಲ್ಲಿ ತನ್ನ ಒಂದು ತಾನು ಸೃಷ್ಟಿಸಿದಂತಹ ಆ ಒಂದು ಅಥವಾ ತಾನು ಒಂದು ಡಿಸ್ಕವರ್ ಮಾಡಿದಂತಹ ಪ್ಲಾನೆಟರಿ ಮೋಷನ್ ಏನಿದೆ, ಆ ಗ್ರಹಗಳ ಚಲನವಿಕೆ ಏನಿದೆ, ಆ ಒಂದು ಕಂಡು ಹಿಡಿದಿರುವುದಕ್ಕೆ ದೇವರನ್ನ ಇವರು ಮಹಿಮೆ ಪಡಿಸ್ತಾ ಇದ್ದಾರೆ. ದೇವರೇ ಇದಕ್ಕೆ ಕಾರಣರು, ದೇವರೇ ಈ ಸೃಷ್ಟಿಗೆ ಏನಂತೆ ಅವರು ಸೈನ್ಸ್ ಅನ್ನ ಬಳಸಿಕೊಂಡು ದೇವರ ಒಂದು ಆಲೋಚನೆಗಳನ್ನ ನಾವು ತಿಳಿದುಕೊಳ್ಳಬಹುದು ಎಂಬುದಾಗಿ ಸ್ಟೇಟ್ಮೆಂಟ್ ಅನ್ನ ನೀಡಿದ್ದಾರೆ. ಸೊ ಎಂತಹ ಒಳ್ಳೆ ಸ್ಟೇಟ್ಮೆಂಟ್ ಅನ್ನ ನೀಡಿದ್ದಾರೆ. ಖಂಡಿತವಾಗಿ ಇದು ನಮಗೆ ಆಶ್ಚರ್ಯನ ಮೂಡಿಸುವಂತದ್ದಾಗಿದೆ. ಈ ರೀತಿ ಅನೇಕ ಸೈಂಟಿಸ್ಟ್ ಗಳು ದೇವರನ್ನ ತಾವು ಏನನ್ನ ಇನ್ವೆಂಟ್ ಮಾಡಿದ್ದಾರೆ, ಏನನ್ನ ಡಿಸ್ಕವರ್ ಮಾಡಿದ್ದಾರೆ, ಅದಕ್ಕೆ ಕ್ರೆಡಿಟ್ಸ್ ಅನ್ನ ದೇವರಿಗೆ ಸಲ್ಲಿಸಿರುತ್ತಾರೆ. ಸತ್ಯವೇದವು ಅನೇಕ ಸೈಂಟಿಸ್ಟ್ ಗೆ ಇನ್ಸ್ಪಿರೇಷನಲ್ ಬುಕ್ ಆಗಿರುತ್ತದೆ. ಯಾಕೆಂದರೆ ಅವರು ಕಂಡುಹಿಡಿಯುವುದಕ್ಕೆ ಮುಂಚೆ ವೇದವೇ ಎಲ್ಲವನ್ನ ಮೊದಲೇ ತಿಳಿಸಿರುವಂತದ್ದಾಗಿದೆ. ಇದನ್ನ ಚಿಕ್ಕ ವಯಸ್ಸಿನಲ್ಲಿ ಅವರು ಸ್ಟಡಿ ಮಾಡ್ತಾ ಅವರಿಗೆ ಪ್ರಕೃತಿಯಲ್ಲಿ ಆಗುವಂತಹ ಎಲ್ಲವನ್ನ ಕುರಿತು ಅವರಿಗೆ ಇಂಟ್ರೆಸ್ಟ್ ಬರುವಂತದ್ದಾಗಿದೆ. ಇಂಟ್ರೆಸ್ಟ್ ಮೂಲಕ ಅವ್ರು ಏನ್ ಮಾಡ್ತಾರೆ, ನೆಕ್ಸ್ಟ್ ರಿಸರ್ಚ್ ಮಾಡ್ಲಿಕ್ಕೆ ಹೋಗ್ತಾರೆ, ಪರಿಶೋಧನೆ ಮಾಡ್ಲಿಕ್ಕೆ ಹೋಗ್ತಾರೆ. ಅದರ ನಿಮಿತ್ತ ಅವರು ಕಂಡುಕೊಳ್ಳುವಂತಹ ಆ ಒಂದು ಎಲ್ಲಾ ರೀತಿಯಾದಂತಹ ಆ ಒಂದು ಕಾರ್ಯಗಳನ್ನ ಅವರು ಪ್ರಪಂಚಕ್ಕೆ ತಿಳಿಸಿದಾಗ ಪ್ರಪಂಚವು ಅದನ್ನ ಆಶ್ಚರ್ಯ ಎಂಬುದಾಗಿ ಹೇಳಿದಾಗ್ಯೂ ಅದನ್ನ ಮೊದಲೇ ಮುಂತಿಳಿಸಿದಂತಹ ಬೈಬಲ್ ಅದನ್ನ ಬರೆಸಿದಂತಹ ದೇವರು ಎಷ್ಟು ಗ್ರೇಟ್ ಆಗಿರ್ತಾರೆ ಎಂಬುದಾಗಿ ನಾವು ಖಂಡಿತವಾಗಿ ತಿಳಿದುಕೊಳ್ಳಬೇಕಾಗುತ್ತದೆ ಪ್ರಿಯರೇ. ಈ ಎಲ್ಲಾ ರೀತಿಯಾದ ಗ್ರಹಗಳು ಸುತ್ತುವಿಕೆ ಆಗಿರಬಹುದು, ನಕ್ಷತ್ರಗಳು, ಸೂರ್ಯನ ಚಲನೆ ಆಗಿರಬಹುದು, ಎಲ್ಲವೂ ಸಹ ಈ ಒಂದು ಗ್ರಹಗಳು ಸೂರ್ಯನ ಸುತ್ತುತ್ತಿದ್ರು. ಈ ಸೂರ್ಯನ ಒಂದು ನಕ್ಷತ್ರ, ಅದು ಇನ್ನೊಂದು ನಕ್ಷತ್ರ ಸುತ್ತುತ್ತಾ ಇದೆ, ಅದು ಇನ್ನೊಂದು ನಕ್ಷತ್ರವನ್ನ ಸುತ್ತುತ್ತಾ ಇದೆ. ಎಲ್ಲ ಸರಿಯಾದ ರೀತಿಯಲ್ಲಿ ಸುತ್ತುತ್ತಾ ಇದೆ. ಯಾವ ರೀತಿಯಾದ ಆಕ್ಸಿಡೆಂಟ್ಸ್ ಕೂಡ, ಯಾವ ರೀತಿಯಾದ ವ್ಯತ್ಯಾಸ ಕೂಡ ಎಂದು ನಾವು ಕಂಡಿಲ್ಲ. ಯಾಕೆಂದರೆ ದೇವರು ಒಂದು ಗ್ರಹಕ್ಕಾಗಿರಲಿ ನಕ್ಷತ್ರಕ್ಕಾಗಿರಲಿ ಇಟ್ಟಿರುವಂತಹ ಆ ಒಂದು ಮಾತನ್ನ ಅಥವಾ ಅವರ ಒಂದು ವಾಕ್ಯವನ್ನ ಈ ಸೃಷ್ಟಿ ಎಂದಿಗೂ ಸಹ ಮೀರುವಂತದ್ದಲ್ಲ. ಎಲ್ಲವೂ ಸಹ ಅದು ಪಾಲಿಸುವಂತದ್ದಾಗಿದೆ, ದೇವರನ್ನ ಒಬೆ ಮಾಡುವಂತದ್ದಾಗಿದೆ, ದೇವರ ಮಾತಿಗೆ ಒಳಪಡುವಂತದ್ದಾಗಿದೆ. ಈ ಸೃಷ್ಟಿಯ ಮೂಲಕ ನಾವು ಸಹ ಕಲಿತುಕೊಳ್ಳಬೇಕಾದಂತಹ ಇಂಪಾರ್ಟೆಂಟ್ ಪಾಯಿಂಟ್, ನಾವು ಯಾವಾಗ ದೇವರಿಗೆ ಒಳಪಡ್ತಾ ಇದ್ದೇವೆ, ನಾವು ಹೇಗೆ ದೇವರ ಮಾತಿಗೆ ಒಳಪಡ್ತಾ ಇದೆ ಅಥವಾ ಒಳಪಟ್ಟಿದ್ದೇವಾ, ನಾವು ನಮ್ಮನ್ನ ತಗ್ಗಿಸಿಕೊಂಡಿದ್ದೇವಾ, ದೇವರು ಹೇಳಿದಂತಹ ಕಾರ್ಯವನ್ನ ಅಷ್ಟು ಪರ್ಫೆಕ್ಟ್ ಆಗಿ ನಾವು ಮಾಡ್ತಾ ಇದ್ದೇವಾ. ಈ ಸೃಷ್ಟಿ ಮಾಡ್ತಾ ಇದೆ, ಖಂಡಿತವಾಗಿ ದೇವರು ಏರ್ಪಡಿಸಿರುವಂತಹ ಎಲ್ಲವೂ ಸಹ ನಮಗೆ ಒಳ್ಳೆ ರೀತಿ ನಮಗೆ ಸೇವೆ ಮಾಡ್ತಾ ಇದೆ. ಆದ್ರೆ ನಾವು ಯಾವ ರೀತಿಯಾಗಿ ಇದ್ದೇವೆ, ನಿಜಕ್ಕೂ ನಾವು ಇರುವಂತದ್ದು ದೇವರಿಗೆ ಮಹಿಮೆ ಉಂಟಾಗ್ಲಿಕ್ಕೆ ಇರುವಂತಹ ರೀತಿ ಜೀವಿತಗಳು ನಮಗೆ ಇದೆಯಾ?
ಪ್ರಶ್ನಿಸಿಕೊಳ್ಳೋಣ ಪ್ರಿಯರೇ. ಖಂಡಿತವಾಗಿ ಈ ಸೃಷ್ಟಿಯೇ ದೇವರಿಗೆ ತಲೆ ಬಾಗ್ತಾ ಇದೆ ಅಂದರೆ ಮನುಷ್ಯ ಮಾತ್ರದವರಾದ ನಾವು ಲೆಕ್ಕಿಸುವಾಗ ಈ ನಕ್ಷತ್ರದ ಸೈಜ್ ಆಗಿರಬಹುದು, ಈ ಸೃಷ್ಟಿಯಲ್ಲಿ ಇರುವಂತಹ ಅನೇಕ ಗ್ಯಾಲಕ್ಸೀಸ್ ಅನ್ನ ಸೈಜ್ ಆಗಿರ್ಬೋದು, ನಮ್ಮ ಒಂದು ಯೋಚನೆ ಕೂಡ ಅಳತೆಗೂ ಸಹ ಮೀರಿರುವಂತದ್ದಾಗಿದೆ. ಅಂತಹ ಒಂದು ಕಾರ್ಯಗಳನ್ನ, ಅಂತಹ ಒಂದು ದೊಡ್ಡ ದೊಡ್ಡ ನಕ್ಷತ್ರಗಳು ದೇವರು ಆ ಅದನ್ನ ಹೇಳುವಾಗ ಅದು ಆ ರೀತಿಯಾಗಿ ಮಾಡ್ತಾ ಇದೆ ಅಂದರೆ, ದೇವರ ಮಾತಿಗೆ ಒಳಪಡುತ್ತಿದೆ ಎಂದರೆ, ಅಲ್ಪರಾಗಿರುವಂತಹ ನಾವು ದೇವರ ಒಂದು ಮಾತನ್ನ ಕೇಳದೆ ಅವರ ಅಸ್ತಿತ್ವವನ್ನೇ ಇಲ್ಲ ಎಂಬುದಾಗಿ ಅನೇಕರು ಹೇತುವಾದಿಗಳು ಏನ್ ಹೇಳ್ತಾರೆ, ಅನೇಕರು ದೇವರನ್ನ ನಂಬಲಾರ್ದಿರೋ ಏತಿಸ್ಟ್ ಏನ್ ಹೇಳ್ತಾ ಇದ್ದಾರೆ ಈಗ. ಖಂಡಿತವಾಗಿ ಇವರೆಲ್ಲರೂ ಸಹ ತಿಳಿದುಕೊಳ್ಳಬೇಕಾದಂತಹ ಜ್ಞಾನ ದೇವರು ಮೊದಲೇ ಸೃಷ್ಟಿಯ ಕ್ರಮಗಳಲ್ಲಿ ಇಟ್ಟಿರ್ತಾರೆ. ಏನಿಲ್ಲ, ನಾವು ಅದನ್ನ ಖಂಡಿತವಾಗಿ ಲಕ್ಷಿಸಿ ನೋಡಿದರೆ ಆ ಪ್ರಕೃತಿಯ ನಮಗೆ ಒಂದು ಪಾಠವನ್ನ ತಿಳಿಸುವಂತದ್ದಾಗಿದೆ. ನಾವೊಂದು ಚಿಕ್ಕ ಬ್ಯಾಕ್ಟೀರಿಯಾದಿಂದ ದೇವರು ಉಂಟು ಮಾಡಿರುವಂತ ಅತಿ ಲಾರ್ಜೆಸ್ಟ್, ಅತಿ ದೊಡ್ಡ ಪ್ರಾಣಿ ಅಥವಾ ಅತಿ ದೊಡ್ಡ ಒಂದು ಮೀನು ಎಂಬುದಾಗಿ ನಾವು ನೋಡುವಾಗ ಅದು ಬಿಗ್ ವೇಲ್ ಆಗಿರುತ್ತದೆ. ಚಿಕ್ಕ ಬ್ಯಾಕ್ಟೀರಿಯಾದಿಂದ ದೊಡ್ಡ ತಿಮ್ಮಿಂಗಲದವರೆಗೂ ದೇವರು ಎಂತಹ ಒಂದು ದೊಡ್ಡ ಒಂದು ಅದಕ್ಕೆ ಮಹಾ ಶರೀರವನ್ನ ಒದಗಿಸಿಕೊಟ್ಟಿದ್ದಾರೆ. ಅದಕ್ಕೆ ಬೇಕಾಗಿರುವಂತ ಆಹಾರವನ್ನ ತಕ್ಕ ಸಮಯದಲ್ಲಿ ಅವರಿಗೆ ಹೇಗೆ ಒದಗಿಸಿಕೊಡ್ತಾ ಇದ್ದಾರೆ. ಖಂಡಿತವಾಗಿ ಅದನ್ನ ನೋಡುವಾಗ ಒಂದು ಚಿಕ್ಕ ಬ್ಯಾಕ್ಟೀರಿಯಾದಿಂದ ಹಿಡಿದು ಅದು ನಮಗೆ ಕಣ್ಣಿಗೆ ಕಾಣಿಸುವಲ್ಲ, ವೈರಸ್ ಆಗಿರ್ಲಿ, ಬ್ಯಾಕ್ಟೀರಿಯಾ ಆಗ್ಲಿ, ಅತಿ ಸಣ್ಣ ಸಣ್ಣ ಜೀವಿಗಳು ಇವೆಲ್ಲವೂ ಸಹ ಮೈಕ್ರೋಸ್ಕೋಪಿಕ್ ಜೀವಿಗಳಿಂದ ದೊಡ್ಡ ತಿಮಿಂಗಲದವರೆಗೂ ದೇವರು ಅದಕ್ಕೆ ಆದಂತಹ ಒಂದು ಚಿಕ್ಕ ಒಂದೇ ಒಂದು ಕಣದ ಒಂದು ನಿರ್ಮಾಣದಿಂದ ಅತಿ 1000 lakhs ಟುಗೆದರ್, ಮಿಲಿಯನ್ಸ್ ಆಫ್ ಗೆದರ್ ಸೆಲ್ಸ್ ಇಂದ ಕೂಡಿರುವಂತಹ ಅಷ್ಟು ದೊಡ್ಡ ತಿಮಿಂಗಲವರೆಗೂ ಅದರ ದೇಹ ಕ್ರಮಗಳು ಯಾವ ರೀತಿಯಾಗಿ ಇದೆ, ಅದರ ಏರ್ಪಾಟುಗಳನ್ನ ದೇವರು ಯಾವ ರೀತಿಯಾಗಿ ನಡೆಸ್ತಾ ಇದ್ದಾರೆ, ಎಲ್ಲವನ್ನ ನಾವು ನೋಡುವಾಗ ನಮಗೆ ಅಚ್ಚರಿ ಮೂಡುವಂತದ್ದಾಗಿದೆ. ನಮ್ಮ ದೇಹದಲ್ಲಿ ದೇವರು ಒಂದು ಉತ್ತಮವಾದಂತಹ ಕೋಡನ್ನ ದೇವರು ಇಟ್ಟಿದ್ದಾರೆ. ಸೃಷ್ಟಿಗಳಲ್ಲಿ ಅವರು ಕೋಡ್ಸ್ ಅನ್ನ ದೇವರು ಇಕ್ಕಿದ್ದಾರೆ. ಆ ಕೋಡ್ ಯಾವುದೆಂಬುದಾಗಿ ನಾವು ನೋಡುವುದಾದ್ರೆ, ನಮ್ಮ ಬ್ಲಡ್ ನಲ್ಲಿ ಅಥವಾ ನಮ್ಮ ಒಂದೊಂದು ಸೆಲ್ ನಲ್ಲಿ ಇರುವಂತಹ DNA, ಇದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತದೆ. ಒಬ್ಬ ವ್ಯಕ್ತಿಯನ್ನ ಐಡೆಂಟಿಫೈ ಮಾಡೋದಕ್ಕಾಗಲಿ ಅಥವಾ ಒಂದು ಪ್ರಾಣಿ ಜಾತಿಯೋ, ಪಕ್ಷಿ ಜಾತಿಯೋ ಅಥವಾ ಗಿಡದ ಜಾತಿಗಳು ಯಾವ ಒಂದು ಜಾತಿಗೆ ಈ ಒಂದು DNA ಸಂಬಂಧಿಸಿದೆ, ಅದರ ಒಂದಕ್ಕಿರುವ DNA ಇನ್ನೊಂದಕ್ಕೆ ಇರುವುದಿಲ್ಲ. ಅಂತಹ ಒಂದು ಅದ್ಭುತವಾದಂತಹ ಕೋಡನ್ನ ದೇವರು ಈ ಸೃಷ್ಟಿಯಲ್ಲಿ ಸಹ ಏರ್ಪಡಿಸಿರ್ತಾರೆ. ಈ DNA ಮೂಲಕವೇ ಅಲ್ವಾ ಇವರು ಇಂಥವರು ಎಂಬುದಾಗಿ ಒಬ್ಬೊಬ್ಬರನ್ನ ಸ್ಪೆಸಿಫೈ ಮಾಡುವಂತದ್ದು, ಐಡೆಂಟಿಫಿಕೇಶನ್ ಪ್ರಾಸೆಸ್ ಅನ್ನು ಮಾಡುವಂತದ್ದು. ಖಂಡಿತವಾಗಿ ದೇವರು ಇಟ್ಟಿರುವಂತಹ ಈ ಫಿಂಗರ್ ಪ್ರಿಂಟ್ ಅನ್ನ ನಾವು ನೋಡುವಾಗ, ಒಬ್ಬರಿಗೆ ಇರುವಂತಹ ಈ ಅಲ್ಲಿ ಇರುವಂತಹ ಒಂದು ಗುಣಗಳು ಇನ್ನೊಬ್ಬರ ಒಂದು ಬೆರಳಲ್ಲಿ ಕಾಣಿಸುವುದಿಲ್ಲ. ಅಂತಹ ಒಂದು ಕೋಡ್ ನಾವು ಇವಾಗ QR ಕೋಡ್ ಅಂತ ಏನ್ ಸ್ಕ್ಯಾನ್ ಮಾಡ್ತೇವೆ, ಆ QR ಕೋಡ್ ಅನ್ನ ಅದಕ್ಕೆ ಇನ್ಸ್ಪಿರೇಷನ್ ದೇವ್ರಂತ ನಾವು ಹೇಳ್ಬೋದು. ಯಾಕೆಂದರೆ ಆ ಒಂದು ಕೋಡ್ ಅಲ್ಲಿ ಆ ಮಾನವರನ್ನ ಕಂಡು ಹಿಡ್ಕೊಂಡಿದ್ದಾರಂದ್ರೆ ಅದಕ್ಕೆ ಅನುಗುಣವಾಗಿ ಇರುವಂತಹ ದೇವರು ನಮ್ಮ ಒಂದು ಬಾಡಿಯಲ್ಲಿ ಇಟ್ಟಿರುವಂತಹ DNA ಅಥವಾ ನಮ್ಮ ಪ್ರಿಂಟ್ಸ್ ಏನಿರುತ್ತದೆ, ಅದಕ್ಕಿರುವಂತಹ ಪ್ಯಾಟ್ರನ್ ಏನಿರುತ್ತದೆ, ಎಲ್ಲರಿಗೂ ಒಂದೇ ಪ್ಯಾಟ್ರನ್ ಇರುವುದಿಲ್ಲ. ಅಷ್ಟ ಅದ್ಭುತವಾದ ರೀತಿಯಲ್ಲಿ ಕೋಟ್ಯಾನು ಕೋಟಿ ಜನಗಳು ಎಷ್ಟು ಲೋಕದಲ್ಲಿ ಎಷ್ಟು ಇದ್ದಾರೋ ಅವರೆಲ್ಲರ ಸಂಖ್ಯೆಗಳು ದೇವರಿಗೆ ತಿಳಿದಿದೆ. ಅವರ ಸಂಖ್ಯೆಗಳಲ್ಲಿ ಇರುವಂತಹ ಆ ಒಂದು ಎಲ್ಲರನ್ನ ದೇವರು ಅವರ ಮಕ್ಕಳಾಗಿ ತಿಳಿದುಕೊಂಡಿರುತ್ತಾರೆ ಎಂಬುದಾಗಿ ನೋಡುವುದಾದರೆ, ಅವರಿಗೆ ಇಟ್ಟಿರುವಂತಹ ಗುಣಲಕ್ಷಣಗಳು ಒಬ್ಬರಿಗಿರುವಂತದ್ದು ಇನ್ನೊಬ್ಬರಿಗಿರುವುದಿಲ್ಲ. ದೇಹ ಕ್ರಮಗಳು ಒಬ್ಬರಿಗಿರುವಂತದ್ದು, ಆ ಲಕ್ಷಣಗಳು ಒಬ್ಬರಿಗಿರುವಂತಹ ಐಡೆಂಟಿಫಿಕೇಶನ್ ಇನ್ನೊಬ್ಬರಿಗೆ ಇರುವುದಿಲ್ಲ. ಆ ರೀತಿಯಾದಂತಹ ಡೈವರ್ಸ್ ಆದ ವೆರೈಟಿ ಆದಂತಹ ಒಂದು ಸೃಷ್ಟಿಯ ಡೈವರ್ಸಿಟಿಯನ್ನ ದೇವರಲ್ಲಿ ಹೇಳ್ತಾ ಇದ್ದಾರೆ. ಎಷ್ಟು ವಿಭಿನ್ನವಾಗಿ ದೇವರು ಉಂಟು ಮಾಡಿದ್ದಾರೆ, ಎಷ್ಟು ಅದ್ಭುತವಾಗಿ ದೇವರು ಉಂಟು ಮಾಡಿದ್ದಾರೆ. ಎಲ್ಲವೂ ಸಹ ಬೇರೆ ಆದರೂ ಈಗ ಒಂದು ಪ್ರಾಣಿಯನ್ನೇ ತಗೊಳ್ಳಿ, ಪಕ್ಷಿಯನ್ನೇ ತಗೊಳ್ಳಿ, ಗಿಡವನ್ನೇ ತಗೊಳ್ಳಿ, ಒಬ್ಬ ಮಾನವನನ್ನೇ ತಗೊಂಡ್ರು, ಅವನಲ್ಲಿ ಇರುವಂತಹ DNA ಅದು ಒಂದೇ ಆಗಿರುವಂತದ್ದಾಗಿದೆ. ಆ DNA ಪ್ಯಾಟ್ರನ್ ಎನ್ನುವಂಥದ್ದು ಒಂದೇ ಆಗಿರುವಂತದ್ದಾಗಿದೆ.
ಖಂಡಿತವಾಗಿ ಈಗ ವೈರಸ್‌ಗೆ ಇರುವಂತಹ ಡಿಎನ್‌ಎಗೂ, ನಮಗೆ ಇರುವಂತಹ ಡಿಎನ್‌ಎಗೂ ಒಂದೇ ಸ್ಟ್ರಾಂಡ್ ಮಿಸ್ಸಿಂಗ್ ಆಗಿರುತ್ತದೆ. ಸೊ ಎಲ್ಲರಲ್ಲಿಯೂ ಆ ಕೋಡ್ ಅನ್ನ ದೇವರು ಖಂಡಿತವಾಗಿ ಇಟ್ಟಿದ್ದಾರೆ. ಅಂದರೆ ನಾವು ನೆನೆಸಿಕೊಳ್ಳಬೇಕು, ನಮ್ಮ ಹಿಂದೆ ದೇವರ ಆಲೋಚನೆಯೇ ಬೇರೆದಾಗಿತ್ತು. ನಮ್ಮ ಸೃಷ್ಟಿಯ ಮುಂದಿನ ಆಲೋಚನೆ ದೇವರು ಮಾಡಿ ಈ ಒಂದು ದೇಹಗಳನ್ನ ಕೊಟ್ಟಿದ್ದಾರೆ. ಆ ದೇಹದಲ್ಲಿ ನಮ್ಗೆ ಹರಿದಾಡ್ತಿರುವಂತಹ ಈ ರಕ್ತವು, ಈ ಪ್ರತಿಯೊಂದೊಂದು ಸೆಲ್ಸು, ಅದ್ರಲ್ಲಿರುವಂತಹ ಡಿಎನ್ಎ, ಇದೆಲ್ಲವೂ ಸಹ ದೇವರಿಗೆ ಮೊದಲೇ ತಿಳಿದಿತ್ತು ಪ್ರಿಯರೇ. ಸೊ ಈ ರೀತಿಯಾದಂತಹ ಆಲೋಚನೆ ಇಟ್ಕೊಂಡು ದೇವರು ಎಲ್ಲದಕ್ಕೆ, ಪ್ರತಿಯೊಂದೊಂದು ಗಿಡಕ್ಕಾಗಿರ್ಲಿ, ಮರಕ್ಕಾಗಿರಲಿ, ಪ್ರಾಣಿ ಪಕ್ಷಿ ಆಗಿರಲಿ, ನಮಗಾಗಿರಲಿ ದೇವರು ಒಂದು ಒಳ್ಳೆಯ ಅದ್ಭುತವಾದ ಶರೀರಗಳನ್ನ ಕೊಟ್ಟಿರುತ್ತಾರೆ, ನಿರ್ಮಾಣವನ್ನ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಏರ್ಪಡಿಸಿರುವಂತಹ ಈ ಕೋಡ್ ಲ್ಯಾಂಗ್ವೇಜ್ ಎಲ್ಲರಲ್ಲಿಯೂ ಸಹ ಅದು ಸಿಮಿಲರ್ ಆಗಿ ನೋಡುವಾಗ ಖಂಡಿತವಾಗಿ ಇದ್ರ ಹಿಂದೆ ಯಾರೋ ಇದ್ದಾರೆ, ಇದ್ರ ಹಿಂದೆ ದೇವರು ಎಂತಹ ಒಂದು ಮಹಾಶಕ್ತಿಯನ್ನ ಇಟ್ಟಿದ್ದಾರೆ. ಈ ಡಿಎನ್ಎ ಸ್ಟ್ರಾಂಡ್ಸ್ ನಲ್ಲಿ ಬಳಕೆ ಆಗಿರುವ ಎಲ್ಲಾ ರೀತಿಯಾದಂತಹ ಡಿಎನ್ಎ ಬೇಸಿಸ್, ನೈಟ್ರೋಜನ್ ಬೇಸಿಸ್ ಅಥವಾ ಶುಗರ್ ಫಾಸ್ಫೇಟ್ ಬಾಂಡೇಜಸ್ ಏನಿರುತ್ತದೆ, ಆ ಡಿಎನ್ಎ ಸ್ಟ್ರಾಂಡ್ಸ್ ಹೇಗೆ ಸುತ್ತ ಸುತ್ತ ಹೀಗೆ ಇರುತ್ತಲ್ಲ, 2 ಸ್ಟ್ರಾಂಡ್ ಹೀಗೆ ಸುತ್ತ ಸುತ್ತ ಇರುತ್ತದಲ್ಲ, ಆ ಸ್ಟ್ರಾಂಡ್ಸ್ ಗಳಲ್ಲಿ ಇರುವಂತ ATGC ಎನ್ನುವಂಥದ್ದು, ಅಡಿನೈನ್, ಗ್ವಾನೈನ್, ಸೈಟೋಸಿನ್, ಥೈಮೈನ್ ಎಂಬುವಂತ ಈ ಕೋಡ್ ಅದಕ್ಕೆ ಮ್ಯಾಚ್ ಆಗಿರ್ಬೇಕು ಎಂಬುದಾಗಿ ಈ ಕ್ರೋಮೋಸೋಮ್ ಗಳನ್ನ ಯಾವ ರೀತಿಯಾಗಿ ಏರ್ಪಡಿಸಿದ್ದಾರೆ. ಮನುಷ್ಯ ದೇಹದಲ್ಲಿ 23 ಪೇರ್ ಕ್ರೋಮೋಸೋಮ್ ಯಾವ ರೀತಿಯಾಗಿ ಇರಬೇಕು, ಅದರಲ್ಲಿ 44 ಅಷ್ಟು ಕ್ರೋಮೋಸೋಮ್ಸ್ ಇರುವಂತದ್ದು ನಮ್ಮ ಒಂದು ಮೇಲನ ಬಾಡಿಯ ಒಂದು ಫೀಚರ್ಸ್ ಅನ್ನ ಅದು ತಿಳಿಸುವಂತದ್ದಾಗಿದ್ದರೆ, ಇನ್ನು ಮಿಕ್ಕಂತಹ ಆ ಒಂದು ಸೆಟ್ಸ್ ನಮ್ಮ ಒಂದು ಇವರು ಗಂಡಾಗಿ ನಿರ್ಮಾಣವಾಗಲಿ ಅಥವಾ ಹೆಣ್ಣಾಗಿ ನಿರ್ಮಾಣವಾಗಲಿ ಎಂಬುದಾಗಿ ಅದು ನಮ್ಮ ಜೆಂಡರ್ ಅನ್ನ ಕುರಿತು ತಿಳಿಸುವ ಕ್ರೋಮೋಸೋಮ್ ಆಗಿರುತ್ತದೆ. ಸೊ ಈ ರೀತಿಯಾಗಿ ಅದ್ಭುತ ರೀತಿಯಾಗಿ ನಮ್ಮ ದೇಹವನ್ನ ನಿರ್ಮಿಸಿರುವಂತ ದೇವರು ಲಕ್ಷಗಟ್ಟಲೆ ವೆರೈಟೀಸ್ ಆದಂತಹ ಗಿಡ, ಮರ, ಪಕ್ಷಿಗಳನ್ನ ದೇವರು ಉಂಟು ಮಾಡಿದ್ದಾರೆ. ಇವರೆಲ್ಲಾ ಸೃಷ್ಟಿಗಳನ್ನ ನಾವು ನೋಡುವಾಗ ಖಂಡಿತವಾಗಿ ಅದು ನಮ್ಮನ್ನ ಅಚ್ಚರಿಗೊಳಿಸುವಂತದ್ದಾಗಿದೆ. ಆದರೂ ಸಹ ಬೈಬಲ್ ನಲ್ಲಿ, ಸತ್ಯ ವೇದದಲ್ಲಿ ಇರುವಂತಹ ಅನೇಕ ಇವಾಗ ಆಗಲೇ ನಡೆದಿರುವಂತಹ ಎಲ್ಲ ಹಿಸ್ಟಾರಿಕಲ್ ಮೂಮೆಂಟ್ಸ್ ಸತ್ಯವೇದದಲ್ಲಿ ಯಾವ ರೀತಿಯಾಗಿ ಇತಿಹಾಸ ಚರಿತ್ರೆಯ ಪುಸ್ತಕಗಳನ್ನ ನಾವು ಓದುವಾಗ ಆದಿಕಾಂಡದಲ್ಲಿಂದ ಮೊದಲುಗೊಂಡು ಯೋಬನ ಚರಿತ್ರೆಯವರೆಗಾಗಲಿ ಅಥವಾ ಖಂಡಿತವಾಗಿ ಈ ಒಂದು ಪ್ರಕಟಣೆ ಗ್ರಂಥದವರೆಗಾಗಲಿ ನಾವು ಸಂಶೋಧನೆ ಮಾಡುತ್ತಾ ಹೋಗುವಾಗ ಈಗಾಗಲೇ ನಡೆದಿರುವಂತಹ ಘಟನೆಗಳು ನಾವು ನೋಡುವಾಗ ಕೆಂಪು ಸಮುದ್ರ ವಿಭಾಗಗೊಂಡಂತದ್ದಾಗಿರಬಹುದು, ಐಗುಪ್ತದಲ್ಲಿ ಆದಂತಹ ಅನೇಕ ರೀತಿಯಾಗಿ ದೇವರು ಮಾಡಿದಂತಹ ಅದ್ಭುತಗಳಾಗಿರಬಹುದು, ಅಥವಾ ಒಂದು ನೋಹನ ಕಾಲದಲ್ಲಿ ದೇವರು ಜಲಪ್ರಳಯನ ಉಂಟು ಮಾಡಿದಾಗ ಯಾವ ರೀತಿಯಾಗಿ ಈ ಭೂಮಿಯಲ್ಲಿ ಮಹಾಜಲಪ್ರಳಯ ತುಂಬಿಕೊಂಡು ಒಂದು ಬಾರಿ ಭೂಮಿ ಮತ್ತೆ ರಿಫ್ರೆಶ್ ಆಗಿರುವಂತದ್ದನ್ನ ನಾವು ನೋಡಿಕೊಳ್ಳುವಾಗ ಅನೇಕರು ಸೈಂಟಿಸ್ಟ್ ಇದನ್ನು ಸಹ ಕಂಡು ಹಿಡಿದು ಬಿಟ್ಟಿದ್ದಾರೆ. ಆಲ್ರೆಡಿ ಈಗ ನೋಹನ ಕಾಲದಲ್ಲಿ ಆದಂತಹ ಜಲಪ್ರಳಯವೂ ಸಹ ಅದು ಎಷ್ಟೋ ಕೋಟಿ ವರ್ಷಗಳು, ಎಷ್ಟೋ ಸಾವಿರ ವರ್ಷಗಳು ಹಿಂದೆ ಆಗಿರುವಂತಹ ಈ ಒಂದು ಘಟನೆಯನ್ನ ಈ ಫಾಸಿಲ್ ಎಂಬುದಾಗಿ ಏನಂತ ಕರಿತೀವಿ, ಆ ಒಂದು ಪರ್ಟಿಕ್ಯುಲರ್ ಆದಂತಹ ಒಂದು ಸ್ಥಳದಲ್ಲಿ ಸಿಕ್ಕುವಂತಹ ದಾಖಲೆಗಳನ್ನ ಇವರು ಬಂದು ಅದನ್ನ ಪರಿಶೋಧಿಸುವಾಗ ಎಷ್ಟು ಸಾವಿರ ಹಿಂದಿನದ್ದು, ಅದರ ಏಜ್ ಎಷ್ಟು, ಅದ ಒಂದು ಸಮಯದಲ್ಲಿ ಏನೇನೆಲ್ಲ ಸಂಭವಿಸಿದೆ ಪ್ರಕೃತಿಯಲ್ಲಿ ಎನ್ನುವಂಥದ್ದನ್ನ ತಿಳಿಸುವಂತ ಟೆಕ್ನಾಲಜಿಯನ್ನ ಸಹ ಈ ವಿಜ್ಞಾನಿಗಳು ಕಂಡು ಹಿಡ್ಕೊಂಡಿದ್ದಾರೆ. ಅದನ್ನ ಕಾರ್ಬನ್ ಡೇಟಾ ಅನಾಲಿಸಿಸ್ ಅಂತ ಏನ್ ಕರಿತೀವಿ, ಈ ಒಂದು ಟೆಕ್ನಿಕ್ ಮೂಲಕವಾಗಿ ಈ ಒಂದು ಆ ಒಂದು ಮೂಳೆ, ಅದರ ಒಂದು ಸ್ಕೆಲಿಟನ್ ಸಿಕ್ಕಿರಬಹುದು, ಅಥವಾ ಇವ್ರು ಯಾವ ಕಾಲದಲ್ಲಿ ಇದ್ದವರು ಎಂಬುದಾಗಿ ಗುರುತಿಸುವಂತದ್ದು, ಅಥವಾ ಈ ಒಂದು ಭೂಭಾಗದಲ್ಲಿ ಯಾವ ಯಾವ ಕಾರ್ಯಗಳು ನಡೆದಿರುವಂತದ್ದಾಗಿದೆ. ನೋಹನ ಕಾಲದಲ್ಲಿ ಜಲಪ್ರಳಯವಾಗೋದಕ್ಕೆ ಇರುವಂತ ಆ ಒಂದು ಪರ್ಟಿಕ್ಯುಲರ್ ಆದಂತಹ ಮೆಸೊಪೊಟೋಮಿಯಾ ಎಂಬುದಾಗಿ ಆ ಪಟ್ಟಣ ಏನಿರುತ್ತದೆ, ಅದು ಒಂದು ಇರಾಕ್ ಪ್ರದೇಶದಲ್ಲಿ ಬರುವಂತದ್ದಾಗಿದೆ. ಅಲ್ಲಿರುವಂತಹ ಕಲ್ಲುಗಳನ್ನಾಗಿರ್ಲಿ, ಆ ಭೂ ಪ್ರದೇಶವನ್ನ ಸಂಶೋಧಿಸುವಾಗ ಇಲ್ಲಿ ಈ ಸ್ಥಳದಿಂದಲೇ ಏನೋ ಒಂದು ದೊಡ್ಡ ಜಲಪ್ರಳಯ ಉಂಟಾಗಿ ಭೂಮಿಯೆಲ್ಲ ಒಂದು ಬಾರಿ ಇದರ ಒಂದು ಮೂಲಕವಾಗಿ ನಾಶವಾಗಿದೆ. ಇಲ್ಲಿದ್ದಂತಹ ಅನೇಕ ಫಾಸಿಲ್ಸ್ ಅವರು ಕಂಡು ಹಿಡಿದು ಇದು ಒಂದು ಇಷ್ಟು ವರ್ಷದ ಹಿಂದೆ ಈ ರೀತಿಯಾದ ಘಟನೆ ಸಂಭವಿಸಿದೆ ಎಂಬುದಾಗಿ ಸತ್ಯವೇದದಲ್ಲಿ ನಡೆದಿರುವಂತ ಈವೆಂಟ್ಸ್ ಅನ್ನ ಪ್ರೂವ್ ಮಾಡಿರುವಂತದ್ದು. ಖಂಡಿತವಾಗಿ ಇದನ್ನ ನೋಡುವಾಗಲೂ ಸಹ
ದೇವರು ಮಾನವರಲ್ಲಿ ಇಟ್ಟಂತಹ ಈ ಜ್ಞಾನದ ಮೂಲಕ ಅವರು ಸತ್ಯ ವೇದದಲ್ಲಿ ಬರೆಸಿರುವಂತಹ ಅನೇಕ ಸಂಘಟನೆಗಳು ಎಷ್ಟು ಸತ್ಯವಾಗಿರುತ್ತದೆ, ಇದನ್ನು ಸಹ ತಿಳಿದುಕೊಂಡರು ದೇವರು ಇದ್ದಾರೆ ಅಥವಾ ಸತ್ಯ ವೇದವು ನಿಜಕ್ಕೂ ಅದು ದೇವರು ಬರೆಸಿದಂತ ಪುಸ್ತಕ ಎಂಬುದಾಗಿ ಅದನ್ನ ಯೂನಿವರ್ಸಲ್ ಅಕ್ಸೆಪ್ಟ್ ಮಾಡಿಕೊಳ್ಳೋದಕ್ಕೆ ಅವರಿಗೆ ಆಗ್ತಾ ಇಲ್ಲ ಪ್ರಿಯರೇ. ಸೊ ಈ ರೀತಿಯಾದಂತಹ ಒಂದು ಪರಿಸ್ಥಿತಿಗಳು ನಾವು ಸಮಾಜದಲ್ಲಿ ನಾವು ನೋಡ್ತಾ ಇರ್ತೇವೆ. ಅನೇಕ ಸೈಂಟಿಫಿಕ್ ಎವಿಡೆನ್ಸ್ ದೇವರು ಇಕ್ಕಿದ್ದಾರೆ. ಅವರ ಸತ್ಯ ವೇದದಲ್ಲಿ ಬರೆಸಿರುವಂತಹ ಅನೇಕ ಮಾತುಗಳಿಗೆ ಅಡಿಪಾಯವಾಗಿರುವಂತಹ ಎವಿಡೆನ್ಸ್ ಪ್ರೂಫ್ಸ್ ಎಷ್ಟು ಸಿಕ್ಕಿರುತ್ತವೆ ಇಷ್ಟಾಗಲೇ. ಅವ್ರು ಕಂಡುಹಿಡಿದಿರುವಾಗ ಅನೇಕಗಳನ್ನ ಕುರಿತು ಆದಂತ ಜಲಪ್ರಳಯವನ್ನೇ ಕಂಡುಹಿಡಿದಿದ್ದಾರೆ ಅಂದರೆ ಆಗಿರುವಂತಹ ಅನೇಕ ಕಾರ್ಯಗಳು, ಸೊದೋಮ್ ಗೋಮರ ಪಟ್ಟಣಗಳು ನಾಶವಾಗಿರುವಾಗ ಅಲ್ಲಿ ಇರುವಂತಹ ಉಪ್ಪಿನ ಕಂಬವಾಗಿರಲಿ, ಅಲ್ಲಿ ಆಗಲೇ ಇರುವಂತಹ ಒಂದು ಸಂಶೋಧನೆಯ ಪ್ರಕಾರ ಆ ಸೊದೋಮ್ ಗೋಮರ ಪಟ್ಟಣಕ್ಕೆ ಹೋಗಿ ಸಂಶೋಧಿಸಿದಾಗ ಅಲ್ಲಿ ಬೆಂಕಿಯು ಅದು ಇಲ್ಲಿ ಎಲ್ಲಿಯೂ ಸಹ ಭೂಮಿಯಲ್ಲಿ ಎಲ್ಲಿಯೂ ಸಹ ಸಿಕ್ಕಲಾರದಂತಹ ಬೆಂಕಿ ಗಂಧಕಗಳು ಬಂದು ಸುಟ್ಟಿರುವ ಲಕ್ಷಣ ಅದು ಎಷ್ಟು ಉತ್ತಮವಾಗಿ ಅವ್ರು ಹೇಳಿದ್ದಾರೆ ಅಂದ್ರೆ, ಈ ಒಂದು ಅಲ್ಲಿ ಸುಟ್ಟಿರುವಂತಹ ಬೆಂಕಿ ಬಂದು ಸಾಮಾನ್ಯ ಬೆಂಕಿ ಅಲ್ಲ, ಈ ಭೂಮಿಯಲ್ಲಿ ಎಲ್ಲೇ ಹೋದ್ರು ಅಂತಹ ಪವರ್ಫುಲ್ ಆದಂತಹ ಆ ಬೆಂಕಿಗೆ ಇರುವಂತಹ ಕೆಮಿಕಲ್ ಎಲ್ಲಿಯೂ ಸಹ ಸಿಗೋದಿಲ್ಲ. ಇದು ತುಂಬಾ ಪ್ಯೂರೆಸ್ಟ್ ಫಾರ್ಮ್ ಆಫ್ ಬೆಂಕಿ ಬಂದು ಇದನ್ನ ದಹಿಸಿದೆ ಎಂಬುವಂತದ್ದನ್ನು ಸಹ ತಿಳಿಸಿಕೊಟ್ಟಿದ್ದಾರೆ. ಅಂದರೆ ಅದು ಪರಲೋಕದಿಂದಲೇ ದೇವರು ಬೆಂಕಿಯನ್ನ ಕಳಿಸಿದ್ದಾರೆ. ಅದೇ ಒರಿಜಿನಲ್ ಫಾರ್ಮ್ ಆಫ್ ಆ ಒಂದು ಬೆಂಕಿಯ ಒಂದು ಲಕ್ಷಣ ಏನಿರುತ್ತೆ, ಅಲ್ಲಿರುವಂತ ಸಲ್ಫರ್ ಅಂಶ ಆಗಿರ್ಬೋದು, ಫಾಸ್ಫರಸ್ ಅಂಶ ಆಗಿರ್ಬೋದು, ಅದು ಎಷ್ಟು ಪ್ಯೂರೆಸ್ಟ್ ಫಾರ್ಮ್ ಅಲ್ಲಿ ಬಂದು ಈ ಬೆಂಕಿ ಆ ಒಂದು ಪಟ್ಟಣವನ್ನ ದಹಿಸಿದೆ ಎಂಬುದಾಗಿಯೂ ಸಹ ತಿಳಿಸುವಂತದ್ದಾಗಿದೆ. ಸೊ ಎಷ್ಟು ದಾಖಲೆಗಳು ದೇವರು ಇಟ್ಟಿದ್ದಾರೆ. ಬೈಬಲ್ ನಲ್ಲಿ ನಡೆದಿರುವಂತ ಎಲ್ಲಾ ರೀತಿಯಾದ ಚರಿತ್ರೆಯಲ್ಲಿ ನಡೆದಿರುವ ಘಟನೆಗಳು ಎಷ್ಟು ಸತ್ಯವಾಗಿರುತ್ತದೆ. ಇದನ್ನ ತಿಳಿದುಕೊಂಡಾಗಲೂ ಸಹ ನಮ್ಮ ಮನಸ್ಸು ಮಾರ್ಪಡದೆ ಹೋದರೆ ಪ್ರಿಯರೇ, ಖಂಡಿತವಾಗಿ ದೇವರ ಕೋಪವನ್ನ ನಾವು ನೋಡಿಕೊಳ್ಳಬೇಕಾಗುತ್ತದೆ. ಅದೇ ರೀತಿಯಾಗಿ ದೇವರು ಪ್ರಕೃತಿಯಲ್ಲಿ ಇನ್ನೊಂದನ್ನ ಸಹ ಇಟ್ಟಿದ್ದಾರೆ. ಅದನ್ನು ಸಹ ಕೆಲವು ಸಮಯಗಳು ಇದನ್ನ ನೋಡಿಕೊಂಡು ಈ ಒಂದು ಇವತ್ತಿನ ಭಾಗವನ್ನ ನಾವು ಮುಗಿಸಿಕೊಳ್ತಾ ಇದ್ದೇವೆ. ಪ್ರಕೃತಿಯಲ್ಲಿ ದೇವರು ಇನ್ನೊಂದನ್ನು ಸಹ ಇಟ್ಟಿದ್ದಾರೆ. ಎನರ್ಜಿಸ್ ಅಂತ ನಾವೇನಂತ ಕರಿತೀವಿ. ಈ ಒಂದು ಶಕ್ತಿಗಳು ಎಂದರೆ ಈಗ ಸೂರ್ಯನ ಬೆಳಕಿನಿಂದ ಬರುವಂತಹ ಲೈಟ್ ಎನರ್ಜಿ, ಸೋಲಾರ್ ಎನರ್ಜಿ ಅಂತ ಏನ್ ಕರಿತೀವಿ. ಪ್ರಕೃತಿಯಲ್ಲಿ ಇರುವಂತಹ ಅನೇಕ ಎನರ್ಜಿ, ಹೀಟ್ ಎನರ್ಜಿ ಅಂತ ನಾವೇನ್ ಕರಿತೀವಿ. ಇದನ್ನ ಕನ್ವರ್ಟ್ ಮಾಡಿ ಹೀಟ್ ಎನರ್ಜಿಯಿಂದ ಬೇರೆ ಎನರ್ಜಿಗೆ ಕನ್ವರ್ಟ್ ಮಾಡಿಕೊಂಡು ನಾವು ಅನೇಕ ಉತ್ಪನ್ನಗಳನ್ನ ನಾವು ಮಾಡಿಕೊಂಡಿದ್ದೇವೆ. ದಿನನಿತ್ಯ ಉಪಯೋಗಿಸುವಂತಹ ಸೋಲಾರ್ ಆಗಿರಬಹುದು, ನಮ್ಮ ದಿನನಿತ್ಯದಲ್ಲಿ ಉಪಯೋಗಿಸುವಂತಹ ಅನೇಕ ವಸ್ತುಗಳು ಈ ಒಂದು ಹೀಟ್ ಎನರ್ಜಿಯನ್ನ ಉಪಯೋಗಿಸಿಕೊಂಡು ನಡಿಲಿಕ್ಕಿರುವಂತಹ ಈ ಥರ್ಮೋಡೈನಮಿಕಲ್ ಪಾರ್ಟ್ಸ್ ಏನೆಲ್ಲ ಇರುತ್ತದೆ, ಇವೆಲ್ಲವೂ ಸಹ ನಮ್ಮ ಒಂದು ಎಲೆಕ್ಟ್ರಿಕ್ ಕರೆಂಟ್ ಆಗಿರಬಹುದು. ಇದೆಲ್ಲವೂ ಸಹ ದೇವರು ಯಾರು ಸಹ ಇದನ್ನ ಸೃಷ್ಟಿ ಮಾಡಿಲ್ಲ. ಈ ಎನರ್ಜಿಸ್ ಅನ್ನ ವಿಂಡ್ ಎನರ್ಜಿ ಆಗಿರಬಹುದು, ಅಥವಾ ಈ ಒಂದು ಹೈಡ್ರೋ ಎಲೆಕ್ಟ್ರಿಸಿಟಿ ಆಗಿರಬಹುದು, ಅಥವಾ ಈ ಒಂದು ಸೋಲಾರ್ ಎನರ್ಜಿ ಆಗಿರಬಹುದು, ಇದ್ಯಾವುದನ್ನು ಸಹ ಮನುಷ್ಯನು ಉಂಟು ಮಾಡಿಕೊಂಡು ತಾನು ಉಪಯೋಗಿಸ್ತಾ ಇಲ್ಲ. ದೇವರು ಈಗಾಗಲೇ ನಮಗೋಸ್ಕರ ನೀಡಿರುವಂತಹ ಈ ಒಂದು ಶಕ್ತಿಗಳನ್ನ ಅದನ್ನ ಕನ್ವರ್ಟ್ ಮಾಡಿಕೊಂಡು ತನಗೆ ಬೇಕಾದ ರೀತಿಯಲ್ಲಿ ತಾನು ಮಾಡಿಕೊಂಡು ಉಪಯೋಗಿಸ್ತಿರುವಂತದ್ದು. ಈಗ ಯಾವುದೇ ಇಂಜಿನ್ ಆಗ್ಲಿ ಅದು ವರ್ಕ್ ಆಗ್ಬೇಕಂದ್ರೆ ಹೀಟ್ ಎನರ್ಜಿ ಇಂಪಾರ್ಟೆಂಟ್ ಆಗಿರುತ್ತದೆ. ಈ ಹೀಟ್ ಎನರ್ಜಿ ಅದು ಮೆಕ್ಯಾನಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡಿಕೊಂಡು ಇದನ್ನ ಈ ಒಂದು ಟ್ರೈನ್ ಆಗಿರಬಹುದು, ಒಂದು ಬಸ್ ಆಗಿರಬಹುದು, ಆ ಫ್ಯೂಯಲ್ ಎನರ್ಜಿಯನ್ನ ಮೆಕ್ಯಾನಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡಿಕೊಳ್ಳುವಂತಹ ಈ ಜ್ಞಾನವನ್ನ ಪಡೆದುಕೊಂಡವನು ಏನ್ ಮಾಡಿದ್ದಾನೆ, ಅನೇಕ ಡಿಸ್ಕವರೀಸ್ ಅನ್ನ ಮಾಡಿಕೊಂಡಿದ್ದಾರೆ, ಇನ್ವೆನ್ಷನ್ಸ್ ಅನ್ನ ಮಾಡಿಕೊಂಡಿದ್ದಾರೆ. ಆದ್ರೆ ಇದೆಲ್ಲವೂ ಸಹ ತಾನಾಗಿ ತಾನು ಏನು ಇಲ್ಲದೆ ಹೊರತು ಆತನು ಏನನ್ನು ಉಂಟು ಮಾಡಿಕೊಂಡಿಲ್ಲ. ಆದರೆ ಇದೆಲ್ಲವೂ ಇದ್ದಂತ ಶಕ್ತಿಯ ಮೂಲಕವಾಗಿ ಎಲ್ಲವನ್ನ ಕಂಡು ಹಿಡಿದು ಅದು ತಮ್ಮ ಒಳೆತನ ಮಾಡಿಕೊಂಡಿದ್ದಾರೆ. ಆದ್ರೆ ಅದರಿಂದ ಬರುವಂತ ಕೀರ್ತಿ ಏನಿರುತ್ತದೆ, ಘನತೆ ಏನಿರುತ್ತದೆ, ಅದು ಖಂಡಿತವಾಗಿ ದೇವರಿಗೆ ಸಲ್ಲುವಂತದ್ದಾಗಿರುತ್ತದೆ ಪ್ರಿಯರೇ. ಆದುದರಿಂದ ನಾವು ತಿಳಿದುಕೊಳ್ಳಬೇಕಾಗಿರುವಂತದ್ದಿದೆ, ದೇವರು ತನ್ನ ಸೃಷ್ಟಿಯಲ್ಲಿ ಇಟ್ಟಿರುವಂತಹ ಅನೇಕ ಅದ್ಭುತಗಳು, ಅದನ್ನ ಇಟ್ಟಿರುವಂತ ಆತನು ಎಂತಹ ಮಹಾಶಕ್ತನಾಗಿರುತ್ತಾರೆ, ಮಹಾಬಲಾಢ್ಯನಾಗಿರುತ್ತಾರೆ. ಆದ್ರೆ ಅದನ್ನ ಉಪಯೋಗಿಸಿಕೊಂಡು ಅದರ ಒಂದು ಘನತೆಯನ್ನ, ಅದರ ಮಹಿಮೆಯನ್ನ ನಾವು ದೇವರಿಗೆ ಸಲ್ಲಿಸ್ತಾ ಇಲ್ಲ. ಖಂಡಿತವಾಗಿ ಹೆಸರಾಂತ ವಿಜ್ಞಾನಿಗಳು ಅನೇಕರು ತಮ್ಮ ಹೆಸರನ್ನ ಹೇಳಿಕೊಳ್ತಾರೆ, ದೇವರ ಹೆಸರನ್ನ ಅಲ್ಲಿ ಮಹಿಮೆ ಪಡಿಸುವಂತದ್ದಲ್ಲ. ಆದರೆ ಖಂಡಿತವಾಗಿ ನಾವು ನೋಡುವಾಗ
ವಾಕ್ಯವು ನಮಗೆ ತಿಳಿಸುವ ಪ್ರಕಾರವಾಗಿ ದೇವರು ಇಷ್ಟು ಒಂದು ಉನ್ನತವಾದಂತಹ ಸೃಷ್ಟಿ ಕ್ರಮವನ್ನ ಏರ್ಪಡಿಸಿ ನಮಗಾಗಿ ಕೊಟ್ಟಿರುವಾಗ ಅದು ಯಾವ ರೀತಿಯಾಗಿ ನಾವು ಅದನ್ನ ಉಪಯೋಗಿಸಿಕೊಂಡು ನಮ್ಮ ಒಳಿತನ್ನ ಅದರ ಮೂಲಕ ನಾವು ನೋಡ್ತಾ ಇದ್ದೇವೆ, ಮಾಡ್ತಾ ಇದ್ದೇವೆ. ಮತ್ತು ಸೂರ್ಯನಿಂದ ಬರುವಂತಹ ಅನೇಕ ರೇಡಿಯೇಷನ್ಸ್ ಅನ್ನ ನಾವು ನೋಡಬಹುದು. ಮೈಕ್ರೋವೇವ್ಸ್ ಅನ್ನ ನೋಡಬಹುದು, ರೇಡಿಯೋ ವೇವ್ಸ್ ಅನ್ನ ನೋಡಬಹುದು. ಇಲ್ಲಿ ಎಲ್ಲಾ ಕಡೆ ರೇಡಿಯೋ ನಡೀತಾ ಇದೆ, ಚಲನ ಆಗ್ತಾ ಇದೆ ಅಂದ್ರೆ ಅದಕ್ಕೆ ರೇಡಿಯೋ ವೇವ್ಸ್. ದೇವ್ರಿಕ್ಕಿರೋದಕ್ಕೆ ರೇಡಿಯೋನ ನಾವು ಮಾಡ್ಕೊಂಡಿದ್ದೇವೆ. ದೇವ್ರಿಕ್ಕಿರೋದಕ್ಕೆ ನಾವು ಮೈಕ್ರೋವೇವ್ ಓವನ್ಸ್ ಅನ್ನ ನಾವು ಯೂಸ್ ಮಾಡ್ತಾ ಇದ್ದೇವೆ. ಈಗ ನಾವು ಕ್ಯಾಮ್ರಾದಲ್ಲಿ ತೆಗೆಯುವಾಗ ಫೋಟೋ ಯಾವ ರೀತಿಯಾಗಿ ಬರ್ತಾ ಇದೆ, ಅಲ್ಲಿರುವಂತ ನಾವು ಈ ಕ್ಯಾಮ್ರಾದೊಳಗೆ ಹೇಗ್ ಬರ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಇನ್ಫ್ರಾರೆಡ್ ರೇಸ್ ಇಂಪಾರ್ಟೆಂಟ್. ಆ ರೇಸ್ ಅನ್ನ ದೇವ್ರ ಆ ಕಿರಣಗಳನ್ನ ಅಥವಾ ರೇಡಿಯೇಷನ್ಸ್ ಅನ್ನ ಸೂರ್ಯನಿಂದ ಏನ್ ಬರ್ತಾ ಇದೆ ಇದು ಬಂದಿಲ್ಲ ಎಂದಿದ್ದರೆ ಈ ಮನುಷ್ಯ ಮಾತ್ರದವರು ಏನನ್ನು ಸಹ ಕಂಡುಹಿಡಿದಕ್ಕೆ ಆಗ್ತಾ ಇರ್ಲಿಲ್ಲ. ಅದೇ ರೀತಿಯಾಗಿ ನಾವು ನೋಡುವಾಗ ಈ ಎಕ್ಸ್ರೇಸ್ ಆಗಿರಬಹುದು. ಈ ಎಕ್ಸ್ರೇ ಅನ್ನ ಡಾಕ್ಟರ್ಸ್ ಯೂಸ್ ಮಾಡ್ತಾರೆ. ನಮ್ಮ ಒಂದು ಮೂಳೆಯನ್ನ ಸ್ಕ್ಯಾನ್ ಮಾಡುವುದಕ್ಕೆ ಎಕ್ಸ್ರೇಸ್ ಅನ್ನ ಯೂಸ್ ಮಾಡ್ತಾರೆ. ಈ ರೇಸ್ ನಮ್ಮ ಬಾಡಿಯನ್ನ ಬಿಟ್ಟು ನಮ್ಮ ಮೂಳೆಯಲ್ಲಿ ಏನಾದರೂ ವ್ಯತ್ಯಾಸವಾಗಿದ್ದರೆ ಅದನ್ನ ಕಂಡು ಹಿಡಿಯುವಂತದ್ದಾಗಿರುತ್ತದೆ. ಸೊ ಈ ಎಕ್ಸ್ರೇಸ್ ಕೂಡ ಮನುಷ್ಯದ ಅವರು ಉಂಟು ಮಾಡಿರೋದಲ್ಲ, ಅದು ದೇವರೇ ಉಂಟು ಮಾಡಿರುವಂತದ್ದು. ಮತ್ತು ನಮ್ಮ ಪ್ರಕೃತಿಯಲ್ಲಿ ಬೀಳ್ತಾ ಇರುವಂತ ನಮ್ಮ ಕಣ್ಣಿಗೆ ಕಾಣುವ ಈ ಬೆಳಕು ಸಹ ಒಂದು ರೇಸೇ ಆಗಿದೆ. ಇದು ಒಂದು ರೇಡಿಯೇಷನ್ ಆಗಿದೆ. ಆದ್ರೆ ಇದು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ಆದ್ರೆ ಮಿಕ್ಕ ಯಾವ ರೇಡಿಯೇಷನ್ಸ್ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಈಗಾಗಲೇ ಹೇಳಿದ ರೇಡಿಯೋ ವೇವ್ಸ್ ಆಗಿರ್ಲಿ, ಮೈಕ್ರೋವೇವ್ಸ್ ಆಗಿರ್ಲಿ, ಎಕ್ಸ್ರೇಸ್ ಆಗಿರ್ಲಿ, UV ರೇಸ್ ಆಗಿರ್ಲಿ, ಇದ್ಯಾವ್ದು ಸಹ ನಮ್ಮ ಕಣ್ಣಿಗೆ ಕಾಣಲ್ಲ. ಆದ್ರೆ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರುವುದು ವಿಸಿಬಲ್ ಲೈಟ್ ಅಂತ ನಾವ್ ಇದನ್ನ ಕರಿತೀವಿ. ಈ ವಿಸಿಬಲ್ ಲೈಟ್ ಅಂದ್ರೆ ವೈಟ್ ಲೈಟ್. ಈ ವೈಟ್ ಲೈಟ್ ಸ್ಪ್ಲಿಟ್ ಆಗುವಾಗ 7 ಕಲರ್ಸ್ ಹೊರಪಡುವಂತದ್ದಾಗಿದೆ. ಸೊ ನಾವ್ ಯಾವ ಒಂದು ಕಿರಣವನ್ನ ಯಾವ ಒಂದು ಲೈಟ್ ಅಲ್ಲಿ ಇರುವ ಕಲರ್ ಅನ್ನ ನಾವು ಅಬ್ಸರ್ವ್ ಮಾಡ್ತಿದ್ದೇವೆ, ನಾವು ಆ ಕಲರ್ ಕಾಣಿಸ್ತೇವೆ ಎಂಬುದಾಗಿ. ಈಗ ಕೆಮಿಲಿಯನ್ ಅನ್ನ ನೀವು ನೋಡುವಾಗ ಅದು ಯಾವ ರೀತಿಯಾಗಿ ಬಣ್ಣವನ್ನ ಬದಲಾಯಿಸುತ್ತದೆ. ಯಾಕೆಂದರೆ ಕೆಮಿಲಿಯನ್ ಸ್ಕಿನ್ ಗೆ ದೇವರು ಒಂದು ಉತ್ತಮ ಅದ್ಭುತ ಮೆಕ್ಯಾನಿಸಮ್ ಅನ್ನ ಇಟ್ಟಿದ್ದಾರೆ. ಅದು ಎಲ್ಲಾ ಫ್ರೀಕ್ವೆನ್ಸಿ ಕಲರ್ಸ್ ಅನ್ನ ಅಬ್ಸರ್ವ್ ಮಾಡುವಂತ ಕೆಪಾಸಿಟಿಯನ್ನ ಅದರ ಸ್ಕಿನ್ ಗೆ ದೇವರು ಕೊಟ್ಟಿದ್ದಾರೆ. ಯಾಕೆಂದ್ರೆ ಅದು ಅದನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳುವಂತ ಪ್ರಕ್ರಿಯೆದಾಗಿರುತ್ತದೆ ಪ್ರಿಯರೇ. ಸೊ ಅದು ಬಣ್ಣವನ್ನ ಬದಲಾಯಿಸುವಂತದ್ದಾಗಿದೆ. ಸೊ ಆ ರೀತಿಯಾಗಿ ದೇವರು ಈ ಒಂದು ಬಿಳಿ ಲೈಟ್ ಅಲ್ಲಿ 7 ರೀತಿಯ ಶೇಡ್ಸ್ ಅನ್ನ ಇಟ್ಟಿದ್ದಾರೆ. ನಾವು ನೋಡುವ ಈ ರೈನ್ಬೋ ಎನ್ನುವಂಥದ್ದು ಅಥವಾ ಈ ಒಂದು ರೈನ್ಬೋ ಅಲ್ಲಿರುವ 7 ಕಲರ್ಸ್ ನಾವ್ ಏನ್ ನೋಡ್ತೀವಿ, ಪ್ರಕೃತಿಯಲ್ಲಿ ದೇವರು ಅಷ್ಟು ಬಣ್ಣಗಳನ್ನ ಅವರೇ ಉಂಟು ಮಾಡಿರುವಂತದ್ದಾಗಿದೆ. ಆತನಿಗೆ ಎಷ್ಟು ಉನ್ನತ ಕಲಾವಿದರಾಗಿರ್ತಾರೆ, ಆತನ ಎಷ್ಟು ದೊಡ್ಡ ಆರ್ಟಿಸ್ಟ್ ಆಗಿರ್ತಾರೆ. ಅವರ ಅವರ ಒಂದು ಸೃಷ್ಟಿಯ ಕ್ರಮ ಎಷ್ಟು ಉನ್ನತವಾಗಿರುತ್ತದೆ ಪ್ರಿಯರೇ. ನಿಜವಾಗಲೂ ಅದನ್ನ ನಾವು ಆಲೋಚಿಸುವಾಗ ಎಷ್ಟು ಸೈಂಟಿಫಿಕಲ್ ಆಗಿ ದೇವರು ಈ ಲೋಕವನ್ನ ಸೃಷ್ಟಿಸಿದಾಗ್ಯೂ ನಾವು ಅದನ್ನ ತಿಳಿಯಲಾರದೆ ಹೋಗ್ತಾ ಇದ್ದೇವೆ. ಖಂಡಿತವಾಗಿ ಈ ಒಂದು ಟಾಪಿಕ್ ತುಂಬಾ ಸೈಂಟಿಫಿಕ್ ಆಗಿ ಅಥವಾ ಸೈನ್ಸ್ ಅನ್ನ ರಿಲೇಟೆಡ್ ಆಗಿ ಹೇಳ್ತಾ ಇದ್ರು ಸಹ ಇದನ್ನ ಗ್ರಹಿಸಿಕೊಂಡರೆ ನಿಜವಾಗ್ಲೂ ಇದು ನಮ್ಮ ಅಚ್ಚರಿಯನ್ನ ಪಡಿಸುವಂತದ್ದಾಗಿದೆ. ಅದೇ ರೀತಿಯಾಗಿ ನಾವು ನೋಡಿಕೊಳ್ಳೋಣ, ದೇವರು ಎಲ್ಲ ನಕ್ಷತ್ರಗಳನ್ನ ಅದರನ್ನ ಚಲಿಸುವಿಕೆ ಆಗಿರಲಿ, ಅದಕ್ಕೆ ಹೆಸರಿಡಿದು ಕರೆಯುವಂತದ್ದಾಗಿರಲಿ, ದೇವರು ಎಷ್ಟು ಉನ್ನತವಾಗಿ ಅದನ್ನ ಇಟ್ಟಿದ್ದಾರೆ. ಯೋಬನ ಪುಸ್ತಕವನ್ನ ನಾವು ನೋಡುವಾಗ 38ನೇ ಒಂದು ಅಧ್ಯಾಯನ ಓದುವುದು ಬೇಡ. ಅದರಲ್ಲಿ ನಾವು ನೋಡುವಾಗ ಖಂಡಿತವಾಗಿ ದೇವರು ಎಷ್ಟು ಒಂದು ಉನ್ನತವಾದಂತಹ ಆತನ ಪರಾಕ್ರಮವಿದೆ. ಆತನ ನಕ್ಷತ್ರಗಳನ್ನ ನಡೆಸಬಲ್ಲನು. ಅದು ನಕ್ಷತ್ರಗಳು ಆತನ ಹೇಳುವಂತ ಮಾತುಗಳನ್ನ ಕೇಳುವಂತದ್ದಾಗಿರುತ್ತದೆ. ಆತನ ಇಟ್ಟಿರುವಂತ ಎಲ್ಲ ನಕ್ಷತ್ರಗಳು ಅದಕ್ಕೆ ಒಂದೊಂದು ಹೆಸರು ಸಹ ದೇವರು ಇಟ್ಟಿದ್ದಾರೆ. ಅದ್ರ ಚಲನವಿಕೆ ಎಲ್ಲವೂ ಸಹ ದೇವರು ಗ್ರಹಿಸ್ತಾರೆ ಎಂದು ನೋಡುವಾಗ ಖಂಡಿತವಾಗಿ ಆಶ್ಚರ್ಯವಾಗುತ್ತದೆ. ಆಗಿನ ಕಾಲದಲ್ಲಿ ಅನೇಕರು ಹಡಗುಗಳಲ್ಲಿ ಪ್ರಯಾಣಿಸುವಾಗ ಅವ್ರು ಇಟ್ಕೊಂತಿದ್ದ ನ್ಯಾವಿಗೇಷನ್ ಕಾಂಪಸ್ ಏನಿರ್ತದೆ ಅದನ್ನು ಸಹ ಒಂದು ದೇವರು ಇಟ್ಟಿರುವಂತಹ ಒಂದು ನಕ್ಷತ್ರದ ಮೂಲಕವಾಗಿರಲಿ, ಅವರು ನೋಡಿಕೊಳ್ಳುತ್ತಿದ್ದಂತಹ ಒಂದು ಗಾಳಿ ಯಾವ ಒಂದು ದಿಕ್ಕಿನಲ್ಲಿ ಬರುವಂತದ್ದಾಗಿದೆ, ನಾವು ಹಡಗನ್ನ ಯಾವ ರೀತಿಯಾಗಿ ಚಲಿಸಬೇಕು, ಇದೆಲ್ಲವೂ ಸಹ ಅವ್ರು ಇಟ್ಟಿರುವಂತಹ ಟೂಲ್ ಸಹ ದೇವರ ಒಂದು ಇಟ್ಟಿರುವಂತಹ ಆ ಒಂದು ಕಾರ್ಯಗಳು ಸಹ ದೇವರ ಜ್ಞಾನದಿಂದಲೇ ಎಲ್ಲವನ್ನ ಸಹ ದೇವರು ಇಟ್ಟಿರುವಂತಹ ಆಲ್ರೆಡಿ ಸೃಷ್ಟಿಸಿದಂತಹ ಜ್ಞಾನವನ್ನ ಅಡಿಪಾಯವಾಗಿಟ್ಟುಕೊಂಡು ಮಾನವರು ಅನೇಕ ಡಿಸ್ಕವರೀಸ್ ಅನ್ನ ಮಾಡಿರುವಂತದ್ದಾಗಿದೆ, ಅನೇಕ ಇನ್ವೆನ್ಷನ್ಸ್ ಅನ್ನ ಮಾಡಿರುವಂತದ್ದಾಗಿದೆ.
ನಾವು ಯೂಸ್ ಮಾಡ್ತಿರುವಂತ ಈ ಒಂದು ಎಲೆಕ್ಟ್ರಿಸಿಟಿಯು ಸಹ, ನಾವು ಯೂಸ್ ಮಾಡ್ತಿರುವಂತ ಈ ಒಂದು ವಿದ್ಯುತ್ ಶಕ್ತಿಯು ಸಹ ದೇವರ ಶಕ್ತಿಯೇ ಆಗಿರುತ್ತದೆ. ಈ ನೀರಿನಿಂದ ಬರುವಂತ ಆ ಒಂದು ಫೋರ್ಸ್ ಅನ್ನ ಏನ್ ಮಾಡ್ತಾ ಇದ್ದಾರೆ, ಫೋರ್ಸ್ ಅನ್ನ ಅದನ್ನ ಬೇರೆ ಎನರ್ಜಿ ಆಗಿ ಕನ್ವರ್ಟ್ ಮಾಡ್ತಿದ್ದಾರೆ ಹೊರತು ಇವರಾಗಿ ಇವರು ಯಾವ ರೀತಿಯಾದ ಕರೆಂಟ್ ಅನ್ನ ಉತ್ಪತ್ತಿ ಮಾಡುತ್ತಿಲ್ಲ. ಇವರಾಗಿ ಇವರು ಯಾವುದೇ ರೀತಿಯಾದಂತಹ ವಿದ್ಯುತ್ ಶಕ್ತಿಯನ್ನ ನಿರ್ಮಾಣ ಮಾಡಿಲ್ಲ. ಇದನ್ನ ಕನ್ವರ್ಟ್ ಮಾಡಿರುವ ಎನರ್ಜಿಸ್ ಇದೆಲ್ಲ. ಇಷ್ಟು ತನಕ ನಾನು ಯಾವ ಯಾವ ಒಂದು ವಿಷಯವನ್ನ ತಿಳಿಸಿದ್ದೇನೆ, ದೇವರ ಸೃಷ್ಟಿಯನ್ನ ಹಿಡಿದುಕೊಂಡು ಈ ಮನುಷ್ಯ ಮಾತ್ರದವರು ಇಟ್ಟಿರುವಂತಹ ಈ ಒಂದು ಕನ್ವರ್ಟ್ ಮಾಡಿ ಎನರ್ಜಿಯನ್ನ ಯೂಸ್ ಮಾಡಿಕೊಳ್ತಾ ಇರುವಂತದ್ದು. ಕೊನೆಯದಾಗಿ ಒಂದು ಸಂಗತಿಯನ್ನ ಹೇಳಿ ಮುಗಿಸ್ತೇನೆ ಪ್ರಿಯರೇ. ಪ್ರಕೃತಿಯಲ್ಲಿ ದೇವರು ಇಟ್ಟಿರುವಂತಹ ಋತುಮಾಸಗಳು ಯಾವ ರೀತಿಯಾಗಿರುತ್ತದೆ, ಈ ಸೀಸನ್ಸ್ ಅನ್ನುವಂಥದ್ದನ್ನ ದೇವರು ಯಾವ ರೀತಿಯಾಗಿ ಇಟ್ಟಿದ್ದಾರೆ, ಇದು ಆತನು ಈ ಒಂದು ಜೀವಿತದ ನಂತರ ಮತ್ತೊಂದು ನಿತ್ಯವಾದ ಜೀವಿತ ನಮಗೆ ಇದೆ ಎನ್ನುವಂಥದ್ದನ್ನ ಪ್ರಕೃತಿ ಎಷ್ಟು ಅದ್ಭುತವಾಗಿ ಸಾರುತ್ತದೆ. ಖಂಡಿತವಾಗಿ ನಾವು ಒಂದು ಬೀಜವನ್ನ ನೋಡುವಾಗಲೂ ಸಹ ಆ ಬೀಜವು ಏನಾಗಿರುತ್ತದೆ, ಅದು ಗಿಡವಾಗಿ ಬೆಳೆಯಬೇಕೆಂದರೆ ತಾನು ಮೊದಲು ಸಮಾಧಿ ಮಾಡಲ್ಪಡಬೇಕಾಗುತ್ತದೆ. ಅದು ಒಳಗೆ ಹೋಗಿ ಸತ್ತು ಹೂಣಲ್ಪಟ್ಟು ಯಾವ ರೀತಿಯಾಗಿ ಕ್ರಿಸ್ತನು ಪುನರುತ್ಥಾನಗೊಂಡು ಎದ್ದು ಬರ್ತಾರೋ, ಮತ್ತೊಂದು ಜೀವಿತವಿದೆ ಎಂಬುದಾಗಿ ಆತನ ಒಂದು ಜೀವಿತ ನಮಗೆ ತೋರಿಸಿದೆಯೋ, ಪ್ರಕೃತಿಯಲ್ಲಿಯೂ ಸಹ ದೇವರು ಅಂತಹ ಸುವಾರ್ತೆಯನ್ನ ಇಟ್ಟಿದ್ದಾರೆ. ಖಂಡಿತವಾಗಿ ಅದನ್ನ ನಾವು ತಿಳಿಯದೇ ಇದ್ದೇವೆ ಹೊರತು ಅದು ಖಂಡಿತವಾಗಿ ನಮಗೆ ಹೇಳಿಕೊಡುವಂತದ್ದಾಗಿದೆ. ಆ ಬೀಜವು ಬಿದ್ದು ಅದರಿಂದ ಒಂದು ಹೊಸ ಮೊಳಕೆ ಎಬ್ಬಿ ಅದು ಒಂದು ದೊಡ್ಡ ಮರವಾಗಿ ಬೆಳೆದು ಅದು ಎಂತಹ ಒಂದು ದೊಡ್ಡ ಶ್ರೇಷ್ಠವಾದಂತಹ ದೊಡ್ಡ ಅಜಗಜಾಂತರವಾದಂತಹ ದೊಡ್ಡವಾದ ಅಳತೆ ಇರುವ ಮರವಾಗಿ ಬಿಡುತ್ತದೆ. ದೈತ್ಯಾಕಾರವಾದಂತಹ ಮರಗಳಾಗಿ ಬಿಡುತ್ತದೆ. ಅದರಲ್ಲಿಯೂ ಸಹ ಈಗ ಬೀಜ ಒಂದು ಸತ್ತ ನಂತರವೇ ಅದಕ್ಕೆ ಮತ್ತೊಂದು ಒಳ್ಳೆಯ ಉತ್ತಮ ಜೀವಿತ ಬಂದಿದೆ ಎಂಬುದಾಗಿ ಇದರಲ್ಲಿ ನಾವು ನೋಡಿಕೊಳ್ತೇವೆ. ಅದೇ ರೀತಿಯಾಗಿ ಒಂದು ಹುಳುವು ಸಹ ಆ ಒಂದು ಇರುವಂತಹ ಒಂದು ರೆಕ್ಕೆಗಳು ಯಾವ ರೀತಿಯಾಗಿ ಅದಕ್ಕೆ ಮೂಡುವಂತದ್ದಾಗಿದೆ, ಅದಕ್ಕೆ ಆ ಒಂದು ಫೇಸ್ ಅನ್ನ ಅದು ಹೋಗ್ಬೇಕಾಗುತ್ತೆ. ಆ ಮೆಟಾಮಾರ್ಫೋಸಿಸ್ ಎನ್ನುವ ಫೇಸ್, ಅದರಲ್ಲಿ ಆ ಒಂದು ಕನ್ವರ್ಷನ್ ಅಲ್ಲಿ ಟ್ರಾನ್ಸಿಷನ್ ಆಗುವಂತದ್ದಾಗಿದೆ. ಒಂದು ಕಮಳಿ ಹುಳು ತೆಗೆದುಕೊಂಡು ಅದು ಒಂದು ಹೊಸ ನೂತನವಾದಂತಹ ಕಲರ್ಫುಲ್ ಆದಂತಹ ಚಿಟ್ಟೆಯಾಗಿ ಬದಲಾಗುವಂತದ್ದು. ಅದರ ಪರಿಸ್ಥಿತಿ ಎಷ್ಟು ಹೇಯವಾಗಿಯೂ ಅದಕ್ಕಿದ್ದಂತಹ ಬಾಧೆ ಎಷ್ಟು ಇದ್ದಾಗಿಯೂ ಸಹ ಅದು ನಂತರದ ಜೀವಿತಕ್ಕೆ ಬಂದಾಗ ಎಷ್ಟು ಸ್ವತಂತ್ರವಾದಂತಹ ಬಣ್ಣ ಬಣ್ಣದ ಚಿಟ್ಟೆಗಳಾಗಿ ಅದು ಮೂಡಿ ಬಂದು ಅದು ಹರ್ಷಿಸುವಂತದ್ದಾಗಿರುತ್ತದೆ. ಹಾಗೆಯೇ ನಾವು ಪ್ರಕೃತಿಯಲ್ಲಿ ಸೀಸನ್ಸ್ ಅನ್ನ ನೋಡುವಾಗ, ಋತುಗಳನ್ನ ನೋಡುವಾಗ, ಈ ಚಳಿಗಾಲದಲ್ಲಿ ನಾವು ಗಿಡ ಮರಗಳನ್ನ ನೋಡ್ತೇವೆ ಪ್ರಿಯರೇ. ಈ ಗಿಡ ಮರಗಳಲ್ಲಿ ಎಲೆಗಳು ಸಹ ಎಲ್ಲ ಉದುರಿ ಹೋಗ್ತಾ 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 ಹೋಗುತ್ತದೆ. ಆದ್ರೆ ಕೆಲವು ತಿಂಗಳಾದ ನಂತರ ಸ್ಪ್ರಿಂಗ್ ಸೀಸನ್ ಬರುವಂತದ್ದಾಗಿದೆ. ಅಂದ್ರೆ ಸಮ್ಮರ್ ಮುಂಚೆ, ಬೇಸಿಗೆ ಮುಂಚೆ ಸ್ಪ್ರಿಂಗ್ ಸೀಸನ್ ಬರುವಂತದ್ದಾಗಿದೆ. ಈ ಸೀಸನ್ ನಲ್ಲಿ ಅಷ್ಟು ಬಾಡಿ ಹೋಗಿ ಸ್ಕೆಲಿಟನ್ ರೀತಿಯಲ್ಲಿ ಇದ್ದಂತಹ ಮರವು ಸಹ ಚಿಗುರಾದ ಎಲೆಯನ್ನ ಮೂಡಿಸುತ್ತಾ ಒಂದು ದೊಡ್ಡ ಫಲವತ್ತಾದಂತಹ ಹಣ್ಣುಗಳನ್ನ ಕೊಡಲಿಕ್ಕೆ ಸಿದ್ಧವಾಗಿ ಬಿಡುತ್ತದೆ. ನಾವೇನೋ ಅಂದುಕೊಂಡಿರ್ತೇವೆ, ಈ ಮರ ಏನಪ್ಪಾ ಈ ತರ ಎಲೆಯೆಲ್ಲ ಉದುರೋಯ್ತು, ಇದೇನೋ ಒಣಗಿ ಇದು ಕೆಲ್ಸಕ್ಕೆ ಬರೋದೇ ಇಲ್ಲ ಅಂತ ನಾವು ಒಂದು ವೇಳೆ ಭಾವಿಸಬಹುದು. ಆದರೆ ದೇವರು ಅದಕ್ಕೆ ಇಟ್ಟಿರುವಂತಹ ಒಂದು ಟೈಮ್ ನಲ್ಲಿ ಆಗುವ ಚಿಗುರನ್ನ ನಾವು ನೋಡುವಾಗ ಎಷ್ಟು ಅದ್ಭುತ ಎನಿಸುತ್ತದೆ. ಎಲೆಗಳೆಲ್ಲ ಮರವನ್ನ ತುಂಬಿಕೊಂಡು ಖಂಡಿತವಾಗಿ ಆ ಒಂದು ಫಲವತ್ತಾದಂತಹ ಹಣ್ಣುಗಳನ್ನ ಅದು ಬಿಡಲು ಪ್ರಾರಂಭಿಸುವಾಗ ಅದನ್ನು ನೋಡಿ ನಾವು ಎಷ್ಟು ಸಂತೋಷ ಪಡುತ್ತೇವೆ ಪ್ರಿಯರೇ. ಅಂದರೆ ಒಂದು ಜೀವಿತ ಬಳಿಕ ಮತ್ತೊಂದು ಜೀವಿತ ಇದೆ. ಆ ಒಂದು ಸತ್ತ ನಂತರ ನಮಗೆ ಒಂದು ನಿತ್ಯವಾಗಿ ಬದುಕುವಂತಹ ಜೀವಿತ ನಮಗೆ ಇದೆ ಅಂತ ಈ ಪ್ರಕೃತಿ ನಮಗೆ ಎಷ್ಟು ಸಾರಿ ಸಾರಿ ಹೇಳುತ್ತಿದೆ. ಕ್ರಿಸ್ತನ ಪುನರುತ್ಥಾನದ ಆ ಒಂದು ಸಂಗತಿ ನಮಗೆಲ್ಲರಿಗೂ ತಿಳಿದಿದೆ. ಇದು ಪ್ರಕೃತಿಯಲ್ಲಿ ದೇವರು ಎಷ್ಟು ರೀತಿಯಲ್ಲಿ ಇದನ್ನ ಬಗೆ ಬಗೆಯಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇದನ್ನ ನಾವು ಖಂಡಿತವಾಗಿ ಲಕ್ಷಿಸುವುದಾದರೆ ಪ್ರಕೃತಿಯೇ ದೇವರ ಅಸ್ತಿತ್ವಕ್ಕೆ ಸಾಕ್ಷಿಗಳನ್ನ ಕೊಡುತ್ತಿರುತ್ತದೆ. ಇಷ್ಟು ಸಾಕ್ಷಿಗಳನ್ನ ನಾವು ನೋಡಿಕೊಂಡೆವು. ಭೂಮಂಡಲವಾಗಲಿ, ಸೌರಮಂಡಲವಾಗಲಿ, ನಕ್ಷತ್ರಗಳಾಗಿರಲಿ, ದೇವರು ಇಟ್ಟಿರುವಂತ ಈ ಗ್ರಾವಿಟಿ ಪವರ್ ಆಗಿರ್ಲಿ, ಹೀಟ್ ಎನರ್ಜಿಸ್ ಆಗಲಿ, ಈ ವಿದ್ಯುತ್ ಶಕ್ತಿ ಆಗಿರಲಿ,
ಖಂಡಿತವಾಗಿ ಇವೆಲ್ಲವೂ ಸಹ ದೇವರು ಇದ್ದಾರೆ ಎನ್ನುವುದಕ್ಕೆ ಸಾಕ್ಷಿಗಳನ್ನ ಕೊಡುವಂತದ್ದಾಗಿದೆ. ಈ ಸಾಕ್ಷಿಗಳ ಮೂಲಕ ನಾವು ದೇವರ ಇರುವಿಕೆ, ಅವರ ಅಸ್ತಿತ್ವಕ್ಕೆ ಎಂಥದ್ದು, ಆತನ ಎಂತಹ ಮಹೋನ್ನತನು, ಅವರ ಸಾರ್ವಭೌಮ ಗುಣ ಲಕ್ಷಣಗಳು ಪ್ರಕೃತಿಯಲ್ಲಿ ಹೇಗೆ ಕಂಡು ಬರುತ್ತಿದೆ. ಆದ್ರೆ ಅದನ್ನ ತಿಳಿಯದೆ ಹೋಗುತ್ತಿರುವ ಆಧುನಿಕ ಪ್ರಪಂಚವು ಕಟ್ಟ ಕಡೆಗೆ ಅವರು ಎಲ್ಲಿ ನಿಂತುಕೊಳ್ಳಬೇಕಾಗುತ್ತದೆ. ಇದೆಲ್ಲವನ್ನ ಸಹ ನಾವು ಮನಸ್ಸಿನಲ್ಲಿಟ್ಟುಕೊಂಡು ಆದಷ್ಟು ನಾವು ದೇವರಿಗೆ ಹತ್ತಿರವಾಗುತ್ತಾ ಆತನ ಗುಣಗಳನ್ನ ನಾವು ದೇವರೇ ನನಗೆ ನೀನು ಪ್ರತ್ಯಕ್ಷನಾಗಿ ನನಗೆ ತೋರಿಸು ಎಂಬ ಆ ರೀತಿಯಾಗಿ ನಾವು ಹೋಗದೆ, ದೇವರಿಗಾಗಲೇ ನಿರ್ಮಿಸಿ ನಮಗೆ ಅದ್ಭುತವಾದ ನಿರ್ಮಾಣವನ್ನ ಕೊಟ್ಟಿದ್ದಾರೆ. ಸೃಷ್ಟಿಯ ಮೂಲಕ ನಾವು ದೇವರ ವ್ಯಕ್ತಿತ್ವವನ್ನಾಗ್ಲಿ ಅವರ ಲಕ್ಷಣಗಳನ್ನಾಗ್ಲಿ ಕಂಡುಕೊಂಡವರಾಗಿ ನಾವು ದೇವರನ್ನ ನಿತ್ಯ ನಿತ್ಯಕ್ಕೂ ಮಹಿಮೆ ಪಡಿಸುತ್ತಾ ಅವರು ನಮಗಾಗಿಟ್ಟಿರುವಂತಹ ಮತ್ತೊಂದು ಜೀವಿತ ಅಂದರೆ ನಿತ್ಯ ಜೀವಿತಕ್ಕೆ ನಾವು ಎಲ್ಲರೂ ಸಹ ಸೇರಿಕೊಳ್ಳಬೇಕಾಗುತ್ತದೆ. ಈ ಒಂದು ವಾಕ್ಯಗಳನ್ನ ತಿಳಿಸುತ್ತಾ ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಚಿಕ್ಕ ಪ್ರಾರ್ಥನೆಯನ್ನ ಮಾಡಿ ಈ ವಾಕ್ಯ ಭಾಗವನ್ನು ಮುಗಿಸ್ಕೊಳ್ಳೋಣ ಪ್ರಿಯರೇ. ಪರಿಶುದ್ಧನಾದಂತಹ ತಂದೆಯಾದ ದೇವರೇ, ಇಷ್ಟು ತನಕ ಒಳ್ಳೆಯ ಉತ್ತಮ ಸಂದೇಶವಾದ ರೀತಿಯಲ್ಲಿ ನಿನ್ನ ಒಂದು ಅದ್ಭುತವನ್ನ ಯಾವ ರೀತಿಯಾಗಿ ನೀವು ಸೃಷ್ಟಿಯಲ್ಲಿ ಏರ್ಪಡಿಸಿಟ್ಟಿದ್ದೀರಿ ಅದನ್ನ ನಾವು ತಿಳಿದುಕೊಂಡವರಾಗಿ ಅದನ್ನ ಅಲ್ಲಿ ಇಟ್ಟಿರುವಂತಹ ಮಹಾಜ್ಞಾನದ ಮೂಲಕ ನಿನ್ನನ್ನ ನಾವು ಪ್ರತಿನಿತ್ಯವೂ ಪ್ರತಿ ಕ್ಷಣವೂ ನಾವು ನಿಮ್ಮನ್ನ ಫೀಲ್ ಮಾಡಿ ತಂದೆ, ನೀವು ಇರುವ ಆತನು ನಮ್ಮ ಸಂಗಡ ಇದ್ದೀರಿ, ನಿನ್ನ ಒಂದು ಗುಣಗಳನ್ನ ನಾವು ಆಗಲೇ ಫೀಲ್ ಮಾಡಿಕೊಂಡು ನಿನ್ನಲ್ಲಿ ತಂದೆ ನಾವು ಜೀವಿಸೋದಕ್ಕೆ ನೀವು ಹೇಳಿರೋ ಮಾತುಗಳಿಗೆ ಯಾವ ರೀತಿ ಪ್ರಕೃತಿಯೇ ತಲೆಬಾಗಿರುತ್ತದೆ, ನಾವು ಸಹ ಅದೇ ರೀತಿಯಾಗಿ ತಲೆಬಾಗಿ ನಿನ್ನ ಮಾತುಗಳಿಗೆ ವಿಧೇಯರಾಗಿ ನೀವು ಹೇಳಿರುವಂತಹ ಕೆಲಸಗಳನ್ನ ಒಂದೊಂದು ಗ್ರಹಗಳು ಒಂದೊಂದು ನಕ್ಷತ್ರಗಳು ಚಾಚು ತಪ್ಪದೆ ಪಾಲಿಸುತ್ತಿದೆಯೋ, ನೀವು ಕೊಟ್ಟಿರುವ ಆ ಕೆಲಸವನ್ನ ನಾವು ಸಹ ಅದೇ ರೀತಿಯಾಗಿ ಪರಿಪೂರ್ಣಗೊಳಿಸಿ ನೀವು ನಮಗಾಗಿ ಏರ್ಪಡಿಸಿರುವಂತಹ ನಿತ್ಯ ಜೀವಿತಕ್ಕೆ ನಾವೆಲ್ಲರೂ ಸಹ ಸೇರಿಕೊಳ್ಳುವ ಹಾಗೆ ತಂದೆಯೇ ನೀವು ಸಹಾಯಿಸಬೇಕಾಗಿ ಪ್ರಾರ್ಥಿಸ್ತೇನೆ. ಎಲ್ಲವನ್ನು ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ಳುತ್ತೇನೆ ತಂದೆಯೇ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮರ ಅನ್ಯೋನ್ಯತೆ ಐಕ್ಯತೆಯು ಎಲ್ಲರ ಸಂಗಡವೂ ಇರಲಿ ಎಂಬುದೇ. ಆಮೇಲೆ ಎಲ್ಲರಿಗೆ ವಂದನೆಗಳು ಪ್ರಿಯರೇ.